ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಟಿಚಿಂಗ್ ಎಷ್ಟೋ ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾ ಇರ್ತೀರಾ, ಹಾಗೆ ನಿಮ್ದು ಬೆಳವಣಿಗೆನೇ ಇರೋಂಗಿಲ್ಲ, ಯಾವ ಥರ ನಾವು ಬೆಳವಣಿಗೆ ಮಾಡ್ಕೋಬೇಕು, ಹಾಗೆ ನಾವು ಯಾವ ರೀತಿ ಇರಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ಏನಿತ್ತಲ್ಲ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಯಾಕಂತಂದರೆ ಡೈಲಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಟೈಮೂ ಸಾಲ್ತಾ ಇಲ್ಲ. ತುಂಬ ಇವಾಗ ಸ್ಟಿಚಿಂಗ್ ಅದಾವ, ಅದಕ್ಕಾಗಿ ನಾನು ಹೊಸ ಹೊಸ ಡಿಸೈನ್ ಮಾಡಿದರೂ ಕೂಡ ಯಾವುದೂ ಒಂದು ವಿಡಿಯೋ ಮಾಡ್ಲಿಕ್ಕೂ ಟೈಮ್ ಇಲ್ಲ. ಆದರೂ ಕೂಡ ಭಾಳ ಜನ ಕೇಳ್ತಾಯಿದ್ರು, ಯಾಕೆ ಯೂಟ್ಯೂಬನ್ನು ಬಿಡ್ತಾ ಇದ್ದೀರಾ, ಜಾಸ್ತಿ ವಿಡಿಯೋಗಳು ಹಾಕ್ತಾ ಇಲ್ಲ, ನಿಮ್ಮನ್ನು ನೋಡಿ ನಾವು ಎಷ್ಟೋ ಕೆಲಸ ಮಾಡ್ತಾ ಇದ್ದೀವಿ, ನೀವು ಕೂಡ ವಿಡಿಯೋ ಮಾಡಿ, ನಿಮ್ಮಿಂದ ನಾವು ತುಂಬಾ ಅನುಕೂಲ ಆಗ್ತಾ ಇದೆ ಅಂಥೇಳಿ ತುಂಬ ಜನ ಕಾಲ್ ಮಾಡಿ ಕೇಳ್ತಾಯಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಪ್ರತಿಯೊಂದು ವಿಡಿಯೋ ನೋಡ್ತಾರಂತೆ ನನ್ನ ವಿಡಿಯೋಗಳು ಅವರು. ಹಾಗಾಗಿ ನಾವು ಮಲ್ಕೊಂಡವ್ರು ಎದ್ದು ಕೂಡ ಕೆಲಸ ಮಾಡ್ತಾ ಇರ್ತೀವಿ ನಿಮ್ಮನ್ನು ನೋಡಿ ಅಂತ ಹೇಳ್ತಾಯಿದ್ರು. ಹಾಗೆ ಇದ್ರೊಳಗೆ ಯಾವ ರೀತಿ ನಾವು ಬೆಳವಣಿಗೆಯನ್ನು ಮಾಡ್ಕೋಬೇಕು, ಎಷ್ಟೋ ವರ್ಷ, ಒಂದು 18 ವರ್ಷ ಆಯ್ತು, 20 ವರ್ಷ ಆಯಿತು, ನಿಮ್ದು ಎಷ್ಟೋ ವರ್ಷದಿಂದ ನಾವು ಸ್ಟಿಚಿಂಗ್ ಮಾಡ್ತಾ ಇದ್ದೀವ, ಜಾಸ್ತಿ ಬರ್ತಾ ಇಲ್ಲ, ಮತ್ತು ಜಾಸ್ತಿ ಯಾವ ರೀತಿ ನಾವು ಇಂಪ್ರೂವ್ನ ಮಾಡ್ಕೊತಾ ಹೋಗಬೇಕು, ಇವಾಗ ಬಿಸ್ನೆಸ್ ಅಂದರೆ ಯಾವ ರೀತಿ ಇರ್ತೈತಿ, ಮತ್ತು ಕಸ್ಟಮರ್ ಎಲ್ಲ ಯಾವ ರೀತಿ ಕಿರಿಕಿರಿ ಮಾಡ್ತಾರೆ, ಹಾಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ, ಅದ್ರ ಜೊತೆಗೆ ಮತ್ತು ಯಾವ ರೀತಿ ನಾವು ಸಹನೆಯಿಂದ ಇರಬೇಕು, ಇವನ್ನೆಲ್ಲರೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಟಿಪ್ಸ್ ಹೇಳ್ತಾ ಇದ್ದೀನಿ. ಹಲೋ ಹಲೋ ಹಾಂ, ಅದೇನು ರೀ, 11 ಗಂಟೆಗೆ ಹಾಂ ಇರ್ತೀನಿ ರೀ. ಹಾಂ ರೀ, ಆಯ್ತು ರೀ. ಸಾರಿ ಅಷ್ಟೇ ಕೊಡ್ತೀನಿ ರೀ, ಬ್ಲೌಸ್ಗಳು ಸಂಡೇನ ಕೊಡ್ತೀನಿ ರೀ. ಯಾವ್ದು ರೀ, ಯಾವ್ದು ರೀ? ಹಾಂ 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 ರೀ, ಹೊಲದ್ದೇನು ರೀ, ಇನ್ನೂ ಐರನ್ ಅದು ಮಾಡಿಲ್ಲ ರೀ ಅವನ್ನ. ಹಾಂ, ಬಟ್ ಆಯ್ತು, ಮಾಡ್ತೀನಿ ಬರ್ರಿ. ಹಂಗಾರೆ ನಾವು 11 ಗಂಟೆಗೆ ಬರ್ತೀನಿ. ಆಯ್ತು ಕೊಡ್ತೀನಿ ಬರ್ರಿ. ನೋಡಿ, ಈ ರೀತಿ ಇರ್ತೈತಿ. ಕಸ್ಟಮರ್ ಅಂದರೆ ಅವರು ಬ್ಲೌಸ್ಗಳು ಕೊಟ್ಟಾರ, ಸಾರಿ ಪಿಕ್ಕು ಫಾಲೋ ಕೊಟ್ಟಿದ್ದು, ಅವರು ಸಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೇಕ್ರಿ. ನಾವು ಸಾರಿ ನಾವು ಒಯ್ಯಾಕಬಾರ್ದು ಅಂತ ಅವ್ರು ಹೇಳಿದರು, ಅದಕ್ಕೆ ಬನ್ನಿ ಅಂತ ನಾನು ಹೇಳಿದೆ. ಇನ್ನೂ ಅವರು ಐರನ್ ಆಗಿಲ್ಲ ಬ್ಲೌಸ್ಗಳು, ಹಾಗೇನೋ ಬ್ಲೌಸ್ ಸ್ಟಿಚಿಂಗ್ ಇದ್ದು ಅವನ್ನ ಆಮೇಲೆ ಕೊಡಿ, ಇವಾಗ ಏನು ರೆಡಿ ಆಗಲ್ಲ ಅವ್ನು ಕೊಡಿ ಅಂತ ಹೇಳಿದರು. ಈ ರೀತಿ ನೋಡ್ರಿ, ನಾವು ಮಾತಾಡೋ ಶೈಲಿ ಮೇಲೆ ಹೋಗ್ತೇವೆ, ಕಸ್ಟಮರ್ ಯಾವ ರೀತಿ ಇರ್ತಾರೆ, ನಾವು ಯಾವ ರೀತಿ ಮಾತಾಡಬೇಕು. ಈಗ ನೋಡಿರಿ, ಸಡನ್ಲಿ ನಾನು ವಿಡಿಯೋ ಮಾಡ್ಬೇಕಂತ ಮಾಡ್ತಾ ಇಲ್ಲ, ಈಗ ಫೋನ್ ಬಂತು, ನಿಮ್ಗೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೆ, ಕಾಲ್ ಬಂತು, ನಿಮಗೆ ಇದಾಯಿತು ಅಷ್ಟೇ. ಈ ರೀತಿ ಇರ್ತೈತಿ, ನಾವು ಎಷ್ಟೋ ಸಹನೆಯಿಂದ ಇರಬೇಕು. ಮತ್ತು ಇವಾಗ ಏನೈತಿಲ್ಲ, ಕಸ್ಟಮರ್ ಎಲ್ಲರೂ ಒಮ್ಮೆ ಬರ್ತಾರೆ, ಇವಾಗ ನಂದು ಕೊಡಿ, ನಂದು ಕೊಡಿ, ನಂದು ಕೊಡಿ, ಆಯ್ತು ರೀ, ಕೊಡ್ತೀನಿ ಅಂತ ಹೇಳ್ತಾನೆ ಇದನ್ನು ಮಾಡ್ಕೊಳ್ತಾ ಹೋಗ್ತೀನಿ, ಕೊಡ್ತೀನಿ ರೀ ಅಂತೇಳಿ. ಆಮೇಲೆ ಎಲ್ಲರದು ಇವಾಗ 5 ಡೋಸ್ ಕೊಟ್ಟಾಗ 4 ನಾವು ಕೊಡಲೇಬೇಕು ಕಸ್ಟಮರಿಗೆ. ಯಾಕಂತಂದ್ರೆ ಮತ್ತು ನಮ್ಗೆ ಕರೆಕ್ಟಾಗಿ ಕೊಡಲಿಲ್ವಾ ಅಂತಂದರೆ ಯಾರೂ ಬರೋದಿಲ್ಲ. ಹಾಗಾಗಿ ಒಂದಷ್ಟು ಜನ ಏನು ಮಾಡಿದ್ದಾರೆ ಅಂದರೆ, ಇವಾಗ ಅವ್ರದ್ದು ಏನೋ ಮನೆಯಲ್ಲಿ ಫಂಕ್ಷನ್ ಇದ್ದರೂ ಕೂಡ, ಎಷ್ಟೋ ಲೇಟ್ ಆದರೂ ಕೂಡ ಕೊಟ್ಟರು ಕೂಡ ಕೊಡ್ತಾಳ ಅನ್ನೋ ಇದರಿಂದ ಅವರು ನನಗೆ ಲೇಟ್ ಆದರೂ ಕೂಡ ಕೊಡ್ತಾಳ ಅನ್ನೋ ಭರವಸೆಯಿಂದ ನನ್ನ ಕಡೆ ಕೊಟ್ಟಿರ್ತಾರೆ. ಆದರೂ ಕೂಡ ನಾವು ನಿದ್ದೆ ಇಲ್ಲ, ಊಟ ಇಲ್ಲ, ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅದ್ರ ಜೊತೆಗೆ ಒಂದಷ್ಟು ಕಸ್ಟಮರ್ ಹೇಳ್ತಾ ಇದ್ದೀನಿ, ಎಲ್ಲರೂ ಒಬ್ರು 100ಕ್ಕೆ1 ಆ ಥರ ಇರ್ತಾರೆ. ಜಾಸ್ತಿ ಹೊಲಿಸ್ಕೊಂಡು ಹೋದ್ರೆ ದುಡ್ಡು ಕೊಡಲ್ಲ, ಆದರೆ ವರ್ಕ್ ಮಾಡಿಸ್ಕೊಂಡು ಹೋದ್ರೆ ದುಡ್ಡು ಕೊಡಲ್ಲ ಅಂಥವ್ರು ಇರ್ತಾರೆ. ಮತ್ತು ಇವಾಗ ಹೆಂಗಂತ ಅಂತಂದರೆ, ಯಾವ ಜನ ಹೆಂಗಂತ ನಂಬೋಕ್ಕಾಗಲ್ಲ. ಅವ್ರು ಒಬ್ಬರು ಮಾಡಿದ್ರಿಂದ 100 ಮಂದಿನೂ ನಾವು 99 ಮಂದಿನೂ ನಂಬೋಕ್ಕಾಗಲ್ಲ. 100 ಒಳಗೆ ಒಬ್ಬರು ಜನ ಮಾಡಿದ್ರೆ 99 ಮಂದಿನೂ ನಾವು ನಂಬೋಕ್ಕಾಗಲ್ಲ. ಆ ರೀತಿ ಮಾಡ್ತಾರೆ ಕಸ್ಟಮರ್. ಆದರೂ ಕೂಡ ನಾವು ಎಷ್ಟು ಕಷ್ಟ ಇರ್ತೈತಿ, ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಬೆಳಗ್ಗೆ ಏಳಬೇಕು, ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಇವಾಗ ನೋಡಿರಿ ಮಕ್ಕಳು ಸ್ಕೂಲ್ ಇವಾಗ ಕಾಲೇಜ್ ಇದೆ. ನನ್ನ ಮಗಳದ್ದು ಸೂಟಿ ಇಲ್ಲ, ಆಗಿದ್ದು ಬರೀ 2 ದಿನ ಸೂಟಿ ಕೊಟ್ಟಿದ್ದು. ಫಸ್ಟ್ ಇಯರ್ ಮುಗಿದು ಇನ್ನು ಹೋಗೋದು ಸೆಕೆಂಡ್ ಇಯರ್ ನನ್ನ ಮಗಳ. ಅದಕ್ಕೆ ಸೂಟಿ ಕೊಟ್ಟಿಲ್ಲ, ಸೈನ್ಸ್ ಮಾಡ್ಯಾಳ, ಸೂಟಿ ಕೊಟ್ಟಿಲ್ಲ, ಅವರು ಕಾಲೇಜ್ ರಜಾ ಇಲ್ಲ. ಹಾಗಾಗಿ ನಾನು ಬೆಳಗ್ಗೆ 8ಕ್ಕೆ, ಅಂದರೆ ನಂದು ನಾಷ್ಟಾನೂ ಆಗಬೇಕು, ಹಾಗೆ ಅಡುಗೆನೂ ಆಗಬೇಕು, ಯಾಕಂದರೆ ಡಬ್ಬಿನೂ ಕಟ್ಕೊಂಡು ಹೋಗ್ತಾಳೆ. ಬೆಳಗ್ಗೆ 8 ಗಂಟೆಗೆ ಅಂದರೆ ನಾಷ್ಟಾನೂ ಆಗಬೇಕು, ಎಲ್ಲನೂ ಮಾಡಿಬಿಟ್ಟು 10 ಗಂಟೆಗೆ ಅಂದರೆ ಎಲ್ಲ ಮುಗಿಸ್ಕೊಂಡು ನಾವು ಇದನ್ನೆಲ್ಲ ವರ್ಕ್ ಮಾಡ್ಬೇಕಾದ್ರೆ, ಇವಾಗ ತುಂಬಾ ಬಿಸಿಲು ಕೂಡ ಇದೆ ನೋಡಿರಿ, ತುಂಬಾ ಬಿಸಿಲಿದೆ. ಆದರೂ ಕೂಡ ನಾವು ಕರೆಕ್ಟಾಗಿ, ಯಾಕಂದರೆ ಅವ್ರದ್ದು ಬಿಗ್ ಡೇ ಇರ್ತೈತಿ, ಏನೋ ಒಂದು ಫಂಕ್ಷನ್ ಇರ್ತೈತಿ ಮನೆಯಲ್ಲಿ, ಇವತ್ತು ಅದನ್ನ ಹಾಕೋಬೇಕಂತ ಅವ್ರು ಆಸೆ ಪಟ್ಟಿರ್ತಾರೆ. ಆ ಆಸೆ ನಾವು ಯಾಕಂದರೆ ಆಸೆ ಪಟ್ಟಿರ್ತಾರೆ. ನಾವು ಎಷ್ಟೋ ನಮ್ಗೆ ಕಷ್ಟವಾದರೂ ಎಷ್ಟೋ ಸಲ ನನ್ನ ಸಲಹೆ ಹಚ್ಕೊಂಡ್ಬಂದು ಕೂಡ ಆರಾಮಿಲ್ಲ ಅಂದರೂ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಇದೇನಪ್ಪ ಓವರ್ ತೋರಿಸ್ತಾರ ಅಂತೇಳಿ.
ಅದಕ್ಕೆ ನಾ ಆ ರೀತಿ ಏನು ಮಾಡೋಕ್ಕೆ ಹೋಗಲ್ಲ. ಒಮ್ಮೊಮ್ಮೆ ಸಲೈನ್ ಸೂಜಿ ತೊಗೊಂಡೂ ಕೂಡ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಆ ಥರ ಪರಿಸ್ಥಿತಿ ಒಳಗಾದರೂ ಕೂಡ ಕೊಟ್ಟಿದ್ದೀನಿ. ಯಾಕಂದರೆ ಕಸ್ಟಮರಿಗೆ ನಾವು ಕರೆಕ್ಟಾಗಿ ಇದು ಅದಪ್ಪ ಅಂತಂದ್ರೆ ಅವ್ರ ಮೈಂಡಲ್ಲಿ ಏನಪ್ಪ ಅಂತಂದ್ರೆ ಇಲ್ಲೇ ಅಂದರೆ ಈಗ ಕರೆಕ್ಟಾಗಿ ಕೊಡ್ತಾರಪ್ಪ ಅನ್ನೋದೊಂದು ಇದಿರ್ತೈತಿ. ಇವಾಗ ನಾನೇ ನೋಡಿರಿ ಬಾಡಿಗೆ ನೋಡಲಿಕ್ಕೆ ಹೋಗಿದ್ದೆಲ್ಲ, ಶಾಪ್ ಬಾಡಿಗೆ ನೋಡಲಿಕ್ಕೆ. ಒಬ್ಬರು ನಮ್ಮ ಮನೆಯವ್ರ ಫ್ರೆಂಡ್ ವೇಟ್ ಆಗಿದ್ರು. ಏನು ನೋಡ್ತಾ ಇದ್ದೀರಾ ಅಂತ ಅವ್ರು ಕೇಳಿದರು. ಇಲ್ಲ ನಾವು ಹಿಂಗೆ ಶಾಪ್ ಮಾಡಬೇಕಂತ ನೋಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲ ಅವ್ರ ಫ್ರೆಂಡ್ ಅದಿತ್ತು ತೋರಿಸಿದ್ರು ಅವ್ರು. ಹಾಗೆ ಅವ್ರೇನು ಕೇಳಿದ್ರೆ ಮತ್ತು ಎಲ್ಲಿ ಮಾಡ್ತೀರಿ ಅಂತ, ಇಲ್ಲ ಹಿಂಗೆ ಮನೆಯೊಳಗೆ ಮ್ಯಾಲೆ ಮಾಡ್ತಿದ್ದೀವಿ ಅಂತಂತಂದೆ. ಅದಕ್ಕೆ ಅವ್ರು ಅಂದರು, ನಿಮ್ದು ಉದ್ಯೋಗ ಯಾವುದು ಅದಕ್ಕೂ ಲಾಸ್ ಇಲ್ಲ ರೀ, ನಿಮ್ಮ ಕಸ್ಟಮರ್ ಕಂಟಿನ್ಯೂ ಇರ್ತಾರೆ. ಅಂದರೆ ಮೇನ್ ರೋಡಿಗೆ ನೋಡ್ತಾ ಇದ್ದೀವಿ, ಸ್ವಲ್ಪ ಅದು ಜಾಸ್ತಿ ಆಗ್ತಾಯಿತ್ತು ಅಮೌಂಟ್, ಆದರೂ ಪರವಾಗಿಲ್ಲ ನೋಡಿ ಅಂದರೆ ಸ್ವಲ್ಪ ಸಾಂದಿತ್ತು, ನಂಗೆ ದೊಡ್ಡಬೇಕಾಗಿತ್ತು. ಅದಕ್ಕೆ ನಾನು ಅವ್ರು ಹೇಳಿದೆ, ದೊಡ್ಡ ಯಾವ ಇದ್ರೆ ಹೇಳ್ರಿ, ನಂಗೆ ಅದು ಸಾಂದಾಗತ್ತಾ, ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಸಣ್ಣದಾಗತ್ತಾ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ಕೂಡ ಅವ್ರಿಗೂ ಗೊತ್ತಿದೆ ನೋಡಿರಿ, ಅಂದರೆ ಅವರು ಕೂಡ ಅಂದರು, ಯಾಕಂದರೆ ನಿಮ್ಮ ಉದ್ಯೋಗ ತುಂಬಾ ಚೆನ್ನಾಗಿದೆ, ಚಲೋ ಇದೆ. ಯಾಕಂದರೆ ಒಮ್ಮೆ ಕಸ್ಟಮರ್ ನಿಮ್ಮ ಮೈಂಡ್ ಒಳಗೆ ಕರೆಕ್ಟ್ ಕೊಡ್ತಾರಪ್ಪ ಅಂತಂದ್ರೆ ನಿಮ್ಮ ಕಡೆ ಬರ್ತಾರೆ, ಆ ರೀತಿ ಅವ್ರು ಹೇಳ್ತಾಯಿದ್ರು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ ನನಗೆ ಏನು ಕಸ್ಟಮರ್ದು ಏನೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಹೇಳಿದೆ ಅಂದರೆ ಅವ್ರದ್ದು ಹೆಚ್ಚ ಕಡಿಮೆ ಅಂದರೆ ಅವ್ರು ಇಷ್ಟು ಅಮೌಂಟ್ ಆಗ್ತೈತಿ, ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಅವ್ರು ಕೇಳ್ತಾಯಿದ್ರು. ನಾನು ಹೇಳಿದೆ, ಇಲ್ಲ ರೀ ಮ್ಯಾನೇಜ್ ಆಗುತ್ತೆ, ಯಾಕಂದರೆ ನನ್ನ ಕಸ್ಟಮರ್ ಅದಾರ ಅಂತ ನಾನು ಹೇಳಿದೆ. ಯಾಕಂದರೆ ನನ್ನ ಕಸ್ಟಮರ್ ಅದಾರ, ನಂಗೆ ಮ್ಯಾನೇಜ್ ಆಗ್ತೈತಿ ಅಂತ ಅಮೌಂಟ್ ಅಂದ್ರೆ ಅಂತಂದೆ. ಮತ್ತು ಈಗ ಏನು ನಂಗೆ ಪ್ರಾಬ್ಲಮ್ ಅಂತಂದ್ರೆ ಕಸ್ಟಮರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಪಾಪ 3ನೇ ಫ್ಲೋರ್ ಹತ್ತೋದು ಪ್ರಾಬ್ಲಮ್ ಆಗ್ತಾಯಿದೆ. ಹಾಗೆ ಜಾಗ ಕೂಡ ನಂದು ಸಾಂದಾಗಿದೆ. ಇವಾಗ ಮುಂದಿನ ಹಾಕಿಸ್ಬೇಕಾದ್ರೆ ಏನಿಲ್ಲ ಅಂದರೆ ಒಂದು 7-8 ಲಕ್ಷ ರೂಪಾಯಿ ಬೇಕು. ಅದಕ್ಕೆ ಬೇಡ, ಹೊರಗಡೆ ಏನಾರು ಶಾಪ್ ನೋಡ್ರಿ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ ಅಂತ ನಾನು ಅಂದೆ ಅವರಿಗೆ. ಅಂದರೆ ಕೆಳಗಡೆ ನೀವು ಮಾಡಿದ್ರೆ ಅನ್ಕೊಂಡು ಎಲ್ಲ ಫರ್ನಿಚರ್ ಮಾಡಿದ್ವಿ ಮತ್ತೆಲ್ಲನೂ. ಯಾಕಂದರೆ ಫರ್ನಿಚರ್ ಮಾಡಿಸ್ಬೇಕಾದ್ರೆ ತುಂಬಾ ದುಡ್ಡು ಕೂಡ ಖರ್ಚಾಗಿದೆ ನಮ್ಮ ಮನೆಗೆ. ಅದಕ್ಕಾಗಿ ಯಾಕಂದ್ರೆ ಅದು ಕೆಡಿಸ್ಬಿಟ್ಟು ಮತ್ತು ಅದನ್ನೆಲ್ಲ ನಾವು ಹಾಲ್ ಥರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಕಡೆನ ಬಾಡಿಗೆ ನೋಡಿದ್ರೆ ಆಯ್ತು ಅಂತೇಳಿ ನೋಡ್ತಾ ಇದ್ದೀವಿ ಅಂತ ನಾನು ಅಂದೆ ಅವ್ರಿಗೆ. ಅದಕ್ಕೆ ಈ ರೀತಿ ಇರ್ತೈತಿ ನೋಡಿರಿ, ಕಸ್ಟಮರ್ ಯಾವಾಗೂ ನೋಡಿರಿ ನೀವು ಕರೆಕ್ಟಾಗಿ ಕರೆಕ್ಟ್ ಟೈಮ್ ಕೊಟ್ಟು ಕರೆಕ್ಟ್ ಅವ್ರಿಗೆ ನೀವು ಅಡ್ಜಸ್ಟ್ ಆದ್ರಪ್ಪ ಅಂದರೆ ಎಷ್ಟೋ ದೂರ ಇದ್ದರೂ ಕೂಡ ಬರ್ತಾ ಇರ್ತಾರೆ. ಆದರೂ ಕೂಡ ನನಗೇನಪ್ಪ ಅಂತ ಎಲ್ಲ ಒಂದೇ ಕಡೆ ಆಗಬೇಕು ಅನ್ನೋ ಸಲ ಶಾಪ್ ನೋಡ್ತಾ ಇದ್ದೀನಿ ಅಷ್ಟೇ, ಬಟ್ ಯಾವುದೂ ರೀಸನ್ನಿಂದ ಅಲ್ಲ. ಹಾಗೆ ಇವಾಗ ಬಿಸ್ನೆಸ್ ಅಂತಂದರೆ ಬಂದೇ ಬರ್ತಾರೆ. ಇವಾಗ ಯಾವಾಗೂ ನಾನು ಒಂದು ದಿವಸನೂ ಖಾಲಿ ಅದೇನಪ್ಪ ಅನ್ನೋದಿಲ್ಲ ಇಲ್ಲ, ನಾನು ಖಾಲಿ ಅಂದರೆ ಇವಾಗ ಇರೋದೇ ಇಲ್ಲ. ಇವಾಗ ಹೋದ ಸಲ ನೋಡಿರಿ ಒಂದು 15 ದಿವಸ ಆಯಿತು, ನಮ್ಮ ದೊಡ್ಡವ ತೀರ್ಕೊಂಡ್ರು ಕೂಡ ನಾವು ಯಾವತ್ತು ಇರಲೇ ಇಲ್ಲ ಮನೆಯಾಗ. ಯಾಕಂದ್ರೆ ಮೇಕಪ್ ಹೋಗಿದ್ದೆ ನಾನು, ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಅದು ಜಲ್ದಿ ಮನೆ ಆಗೋದಿತ್ತು. ನಾ ಅಂದ್ರೆ ಮದುವೆ ಮೇಕಪ್ ದೂರ ಇರ್ತದ. ಹಾಗಾಗಿ ಈ ಥರ ಬಿಸ್ನೆಸ್ ಒಳಗೆ ಹೆಂಗಪ್ಪ ಅಂತ ರಿಲೇಷನ್ ಕೂಡ ಒಮ್ಮೊಮ್ಮೆ ಹಾಳಾಗೋ ಚಾನ್ಸಸ್ ಇರ್ತೈತಿ. ಆದರೂ ಕೂಡ ತುಂಬಾ ದುಃಖ ಆಯಿತು, ಬರೋಕ್ಕಾಗಲಿಲ್ಲಪ್ಪ ಅಂತೇಳಿ. ಏನೂ ಮಾಡೋಕ್ಕಾಗಂಗಿಲ್ಲ, ಈ ರೀತಿ ಇರ್ತೈತಿ. ಏನು ಅಂದರೆ ಹೆಂಗಪ್ಪ ಅಂತಂದ್ರೆ ಒಮ್ಮೊಮ್ಮೆ ರಿಲೇಷನ್ ಅನ್ನೋದು ಬಿಡಬೇಕಾಗತ್ತೆ. ಎಷ್ಟೋ ಸಲ ನಮ್ಮ ಮನೆಯಾಗಿ ಹೋದರೂ ಕೂಡ ನಾನು ಒಂದು 10-15 ನಿಮಿಷ ನಿಂದ್ರದು ಅಪ್ರೂಪ ಈಗ. ಯಾಕಂದ್ರೆ ಇಲ್ಲೆಲ್ಲ ಇಷ್ಟೆಲ್ಲ ಕೆಲಸ ಇರ್ತೈತಿ, ಯಾಕಪ್ಪ ಅಂತೇಳಿ ಮಾಡಿ ಯುಗಾದಿ ದಿವಸ ನಾನು ದೇವ್ರಿಗೆ ಹೋದರೂ ಕೂಡ ಏನು ಮಾಡಿದೆ ಅಂತಂದ್ರೆ ಹೋದೆ ದೇವರಿಗೆ ಒಂದು 10 ನಿಮಿಷ ದೇವ್ರಿಗೆ ಹೋಗಿ ಮನೆಯಾಗ ಒಂದಷ್ಟು 10-15 ನಿಮಿಷ ಕುಂತಿ ಅಷ್ಟೇ. ಎಲ್ಲರೂ ಬೈತಾಯಿದ್ರು, ಬರೀ ಪಡ್ಕೋದಾಯ್ತಾ ಜೀವನ ಅಂತೇಳಿ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬಸವಣ್ಣನ ಮೂರ್ತಿ ತಂದಿದ್ರು, ಎಲ್ಲರೂ ನೋಡೋಕೆ ಹೊಂಟಿದ್ರು. ನಾನು ಬೇಡ ನೀವು ಹೋಗಿ, ನಾವು ಹಂಗೇನಾಗಲ್ಲ, ನಾನು ನಮಸ್ಕಾರ ಮಾಡೀನಿ ಅಷ್ಟೇ ದೂರಿಂದ ಅಂತ ನಮಸ್ಕಾರ ಮಾಡಿ ಬಂದು ಸ್ವಲ್ಪ, ಯಾಕಂದ್ರೆ ನಮ್ಗೆ ರೆಸ್ಟ್ ಅನ್ನೋದು ಬೇಕಾಗಿರ್ತೈತಿ. ಅಷ್ಟೇ ನನಗೆ ಒಂದು 10 ನಿಮಿಷ ಉಳ್ಕೊಂಡೆ, ಎಷ್ಟೋ ನಂಗೆ ರೆಸ್ಟ್ ಆದಂಗೆ ಆಯಿತು. ಯಾಕಂದರೆ ಬೆಳಗ್ಗೆ ಯುಗಾದಿ ದಿವಸ ನಾನು ಬೆಳಗ್ಗೆ ಸ್ಟಿಚ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇಲ್ಲಿ ದೇವರೆಲ್ಲ ಮುಗಿಸ್ಕೊಂಡು ಕಣ್ಮಕ್ಕೆ ಹೋಗಿದ್ದೆ. ಅಲ್ಲಿ ದೇವರೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ವಾಪಸ್ ಸಾಯಂಕಾಲ ನಾನು ಸ್ಟಿಚ್ ಮಾಡಿದ್ದೀನಿ. ಆ ರೀತಿ ಇರ್ತೈತಿ. ಯಾಕಂದರೆ ನಮ್ಮನ್ನು ನಾವು ಬಿಡಬೇಕಾಗತ್ತೆ. ಎಷ್ಟೋ ಸಲ ಎಲ್ಲರೂ ಬೈತಾ ಇರ್ತಾರೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮನೆಯಲ್ಲಿ ಮದುವೆ ಕೂಡ ಇದೆ ಇವಾಗ 28ಕ್ಕೆ. ಅವತ್ತು 28ಕ್ಕೆ ಒಂದೇ ಬುಕ್ಕಿಂಗ್ ಇಲ್ಲ, ನಂದು ಮದುವೆ ಬುಕ್ಕಿಂಗ್. ಅವ್ರದ್ದು 27 ಹಿಂಗೆ 26, 25 ಹಿಂಗೆ ದೇವಕಾರ್ಯದು ಮಾಡ್ತಾ ಇರ್ತಾರೆ, ಹೋಗ್ಲಿಕ್ಕೆ ಆಗಂಗೆ ಇಲ್ಲ. ಆ ರೀತಿ ಇರ್ತೈತಿ. ಯಾಕಂದ್ರೆ ಮೊದಲ ಬುಕ್ ಆಗ್ಯಾವ. ಇವಾಗ ಇವ್ರು ಇವಾಗ ಫಿಕ್ಸ್ ಮಾಡ್ಯಾರ, ಏನು ಮಾಡೋಕ್ಕಾಗಲ್ಲ. ಯಾಕೆ 2 ತಿಂಗಳು ಅಡ್ವಾನ್ಸ್ ಬುಕ್ಕಿಂಗ್ ಆಗ್ಯಾವ, ಕ್ಯಾನ್ಸಲ್ ಮಾಡೋಕ್ಕೂ ಬರೋಂಗಿಲ್ಲ ಇವಾಗ. ಈ ರೀತಿ ಇರ್ತೈತಿ. ರಿಲೇಷನ್ ಅನ್ನೋದು ಅಪ್ರೂಪ್ ಆಗಿಬಿಟ್ಟೈತಿ ನೋಡ್ರಿ. ಹೋಗೋದು ಒಂದು ನೀಟ್ ಭೇಟಿ ಆಗೋದು, ಎಂಗೇಜ್ಮೆಂಟ್ ಇದ್ರೂ ಕೂಡ ರಿಲೇಷನ್ದಾಗ ಹೋಗೋಕ್ಕಾಗಲಿಲ್ಲ. ಸಡನ್ಲಿ ಒಮ್ಮೆ ಫಿಕ್ಸ್ ಆಗಿಬಿಡ್ತಾವೆ ರಿಲೇಷನ್ದಾಗ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬುಕ್ ಇರ್ತಾವೆ ಮೊದಲಾದ್ರೆ ನಾವೇನಾರು ಕ್ಯಾನ್ಸಲ್ ಮಾಡ್ಬೋದು. ಈ ರೀತಿ ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡಿದರೂ ಕೂಡ ರಿಲೇಷನ್ಸ್ ಅನ್ನೋದು ಬಿಡಬೇಕಾಗತ್ತೆ. ಇವಾಗ ನೋಡಿರಿ, ಮುಂದಿನ ತಿಂಗಳ ನಾನು ಬೇರೆ ಕಡೆ ಹೋಗಿದ್ದೀನಿ, 1 ತಿಂಗಳ ಇರೋಂಗಿಲ್ಲ ಮೇದಾಗ. ಇವಾಗ ತುಂಬಾ ಡೆಲಿವರಿ ಕೂಡ ಇದೆ, ಅವಾಗೂ ನಾನು ಇರೋಂಗಿಲ್ಲ, ಅದೊಂದು ಬೇಜಾರಾಗ್ತಾಯಿದೆ. ಮತ್ತು ವಾಪಸ್ಸು ಅಂದರೆ ಇವಾಗ ಹೋದಪ್ಪ ಅಂತಂದ್ರೆ 1 ತಿಂಗಳಿದೆ ಅದು ನಾವು ಹೋಗೋದು. ಅದು ಏನಂತ ನಾನು ಮುಂದೆ ಅದು ಮುಗಿಸ್ಕೊಂಬಂದು ಅಂತ ಹೇಳ್ತೀನಿ, ಇವಾಗ ಹೇಳಲ್ಲ, ಮುಂದೆ ಹೇಳ್ತೀನಿ. ನಾನು ಇವಾಗ ಮೇದಾಗ ಹೊಂಟಿದ್ದೀನಿ.
ಏನಾಗತ್ತೆ ನೋಡ್ಬೇಕ್ರಿ ಅದು ಮುಗಿಸ್ಕೊಂಡು ಬಂದು ನಿಮಗೆ ಹೊಸ ಅಪ್ಡೇಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತೇನಿತ್ತಲ್ಲ ಇವಾಗ ಇವೆಲ್ಲ ಹುಕ್ ಹಚ್ಚಕ್ಕೆ ಮಾತ್ರ ಕೊಡ್ತಾಯಿದ್ದೀನಿ, ಸ್ಟಿಚಿಂಗ್ ಮಾತ್ರ ಮಾಡ್ತಾಯಿದ್ದೀನಿ ನಾನು. ಇವಾಗ ಡೈಲಿ ಏನಿಲ್ಲ ಅಂದರೂ ಆಗ್ತಾಯಿದ್ದೇವೆ, ಯಾಕಂದರೆ ನೈಟ್ ಸ್ವಲ್ಪ ನಿದ್ದೆನೂ ಹತ್ತಲ್ಲ ಇವಾಗ ಬೇಸಿಗೆ ಎಲ್ಲ, ಅದಕ್ಕೆ ಸ್ವಲ್ಪ ಸ್ಟಿಚ್ ಮಾಡ್ಕೊತಾ ಕೂತಿರ್ತೀನಿ ನಾನು. ಆಲ್ಮೋಸ್ಟ್ ಅಲ್ಲಿ ಇವಾಗ 1 ಗಂಟೆ 2 ಗಂಟೆ ಈ ಥರ 1 ತಾಸು ಅಷ್ಟೇ, 1-2 ತಾಸು ಅಷ್ಟೇ ನಿದ್ದೆ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಬಿಸಿಲಿದೆ, ಕೂಲರ್ ಹಚ್ಚಿದ್ರು ಕೂಡ ತುಂಬಾ ಸೆಕೆ ಇದೆ, ಯಾಕಂದರೆ 3ನೇ ಫ್ಲೋರ್ ತುಂಬಾ ಕಾದಿರ್ತೈತಿ. ಅದ್ರ ಜೊತೆಗೆ ಬಿಸಿಲು ಭಾಳ ಇದೆ ಅನ್ನೋಣ ನಮಗೇನು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಥರ ಬಿಸ್ನೆಸ್ ಅಂದರೆ ಹೆಂಗೆ ಇರ್ತೈತಿ, ಕಸ್ಟಮರ್ ಒಮ್ಮೊಮ್ಮೆ ಹೊಲಿಸ್ಕೊಂಡು ಹೋಗೋದು ದುಡ್ಡು ಕೊಡ್ತಾ ಇರೋದಿಲ್ಲ, ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟು ದುಡಿತಾ ಇರ್ತಾರೆ, ದುಡ್ಡೋದು ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಕೊಡ್ರಿ, ಯಾಕಂದ್ರೆ ಅವ್ರು ಮರಗಿದ್ರೆ ನಿಮಗೆ ಜಯ ಆಗಂಗಿಲ್ಲ. ಇವಾಗ ಹೇಳಿದ್ನೆಲ್ಲ ನಾನು ಬ್ಲಾಕ್ ಮಾಡ್ಕೊಂಡ್ಬಿಟ್ಟ ನೋಡಿ ಹೆಣ್ಮಗಳಾಕಿ, ವರ್ಕ್ ಮಾಡಿಸ್ಕೊಂಡು ಹೋದ್ರು ಬದ್ಮಾಸ್, ಇಷ್ಟು ಹೊಲಸು ಬರ್ತಾಯಿದ್ದೆ, ನಂಗೆ ಬಾಯಲ್ಲಿ ಬೇಗ ಬರೋಂಗಿಲ್ಲ ಯಾವಾಗೂ, ಆದರೂ ಕೂಡ ಆಕಿ ಕೊಡ್ತೀನಿ ರೀ ಅಂತ 8-9 ತಿಂಗಳಾಯಿತು ಹೆಣ್ಮಗಳು ಬರೀ ತಂದೆ ಹೇಳ್ತಾ ಇದ್ದಾಳೆ, ಹೇಳಿದ್ಲು. ಇವಾಗ ಬ್ಲಾಕ್ ಮಾಡಿಬಿಟ್ಟಾಳೆ ಹೆಣ್ಮಗಳು, ಕೊಡ್ತಾನೇ ಇಲ್ಲ ಆಕೆ, ದುಡ್ಡನ್ನೇ ಕೊಡ್ತಾ ಇಲ್ಲ. ಎಷ್ಟು ಸಿಟ್ಟು ಬರ್ತಾ ಇದೆ ಅಂತ ತುಂಬಾ ಸಿಟ್ಟು ಬರ್ತಾ, ಆಕೆಯಿಂದ ಇನ್ನೊಬ್ರು ಕೂಡ, ಯಾಕಂದ್ರೆ ಆಕಿ ಹಂಗದಾಳಪ್ಪ ಅಂತಂದ್ರೆ ಇನ್ನೊಬ್ರಿಗೆ ಕೂಡ ನನಗೆ ಹಾಕಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗಿಬಿಡುತ್ತೆ ನೋಡ್ರಿ. ಎಲ್ಲರೂ ಹಂಗೆ ಇರಲ್ಲ, ಆದರೂ ಕೂಡ ಒಮ್ಮೊಮ್ಮೆ ಏನಾಗುತ್ತೆ, ಇಷ್ಟೆಲ್ಲ ನಾವು ಕಷ್ಟಪಟ್ಟಿರ್ತೀವಿ, ಇದ್ದಿಲ್ಲ, ಊಟ ಇಲ್ಲ ಸರಿಯಾಗಿ, ಇಷ್ಟೆಲ್ಲ ನಿದ್ದೆ ಇರೋದಿಲ್ಲ, ಊಟನೇ ಮಾಡೋಂಗಿಲ್ಲ ಸರಿಯಾಗಿ. ಒಮ್ಮೊಮ್ಮೆ ನೋಡ್ರಿ, ಒಮ್ಮೊಮ್ಮೆ ಹೆಂಗೆ ಬರ್ತಾರಪ್ಪ ಅಂದರೆ ಕಸ್ಟಮರ್, ಅವರು ಟೇಲರ್ ಅಂತ, ಅಂದರೆ ಟೇಲರ್ ಇರ್ಬೋದು ಅವ್ರು, ಯಾಕಂತಂದ್ರೆ ಅವರು ನನ್ನ ಸಂಡೇ ಅಂತಂದರೆ ಅವತ್ತು ಏನು ಮಾಡಿದೆ, ಸಂಡೇ 11 ಗಂಟೆ ಮಟ್ಟ ನಾನು ಸ್ಟಿಚ್ ಮಾಡ್ಕೊತಾ ಕೂರ್ತೀನಿ, ಆಮೇಲೆ ಹೋಗಿ ಕೆಳಗಡೆ ಹೋಗಿ ನಾಷ್ಟ ಮಾಡಿದ್ರೆ ಅಂತೇಳಿ. ಅಂದರೆ ಸಂಡೇ ಅಂದರೆ ಏನೋ ಸ್ಪೆಷಲ್ ಇರ್ತೈತಲ್ವ, ದೋಸೆ ಇಡ್ಲಿ ಈ ಥರ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ವಲ್ಪ ಆಮೇಲೆ ಹುಡುಗರು ಸಂಡೇನ ಸ್ವಲ್ಪ ಲೇಟ್ ಮಾಡಿ ಇರ್ತಾವೆ. ಹಾಗಾಗಿ ನಾನು ಏನು ಮಾಡಿದೆ, ಆಲ್ಮೋಸ್ಟ್ 10 ಗಂಟೆ ಮಟ್ಟ, ಅಂದರೆ ಅವ್ರಿಗೂ ಡೈಲಿ ಬೆಳಗ್ಗೆ ಎದ್ದಿದ್ದು ಕೂಡ ಅಂದರೆ ಇರ್ತೈತಲ್ಲ, ಬೆಳಗ್ಗೆ ದಿವಸ ಹೇಳೋದೇ ಇರ್ತೈತಿ ಅಂಥೇಳಿ ಅವರು ಸಂಡೇ ಏನು ಮಾಡ್ತಾರೆ, ಲೇಟ್ ಮಾಡಿ ಹೇಳ್ತಾರೆ. ಅದಕ್ಕಾಗಿ ನಾನು ಏನು ಮಾಡಿದೆ, 11 ಗಂಟೆಗೆ ಕೆಳಗಡೆ ಹೇಳೋದು ನಾಷ್ಟ ಮಾಡಲಿಕ್ಕೆ ಅಂತ ಕೆಳಗಡೆ ಹೋದೆ. ಅವತ್ತು ನಾನು ಎಷ್ಟು ಹೇಳಿದೆ ಅವ್ರಿಗೆ, ನನಗೆ ಗೊತ್ತಾಯ್ತು ಅವರು ಟೇಲರ್ ಅದಾರ, ಅದಕ್ಕಾಗಿ ಬಂದಾರ ಅವ್ರ ಮನೆಗೆ ಕೇಳಕ್ಕಂತೇಳಿ. ಅವ್ರೇನಪ್ಪ ಅಂತಂದರೆ ಇನ್ನು ಮಿಷನ್ ತರೋರಿದ್ರು ಏನು ಮಾಡೋರಿದ್ರು ನನಗೆ ಗೊತ್ತಿಲ್ಲ. ಜಸ್ಟ್ ಅವ್ರೇನಂದ್ರೆ ಏನು ನಮ್ಮದು ಮದುವೆ ಇದೆ ರೀ, ನೀವು ವರ್ಕ್ ತೋರಿಸ್ಬೇಕು. ನಾನು ಹೇಳಿದೆ, ಇಲ್ಲ ರೀ ನಾನು ಸಾಯಂಕಾಲ ಬರೋರಿ, ನನಗೆ ಆಗಂಗಿಲ್ಲ, ಇವಾಗ ಜಸ್ಟ್ ಬಂದಿದ್ದೀನಿ ನಾನು ಕೆಳಗಡೆ ಅಂತಂದ್ರೂ ಕೂಡ ಕೇಳಲಿಲ್ಲ ಅವ್ರು. ಇಲ್ಲ ರೀ ನಮ್ಮ ಮದುವೆ ಇದೆ ಬರ್ರಿ, ನನಗೆ ಗೊತ್ತಾಯಿತು ಇವ್ರು ಸುಳ್ಳು ಬಂದಾರ ಅಂತಂದ್ರೆ. ಈ ತಿಂಗಳದಾಗ 1-2 ಆ ಥರ ಮಾಡಿದ್ರು ನನಗೆ. ನಮ್ಮದು ಯಾಕಂದ್ರೆ ನಮ್ಮದು ಕಷ್ಟ ಇರ್ತೈತಿ, ಯಾಕಂದ್ರೆ ನೀವು ಟೇಲರ್ ಅದ ಅರ್ಥ ಮಾಡ್ಕೋಬೇಕು. ಅವ್ರು ಏನೋ ನೋಡಕ್ಕಂತ ಬಂದಿದ್ರು ನನ್ನ ಇಲ್ಲಿ, ನೋಡಕ್ಕಂತ ಬಂದು ಎಲ್ಲ ರೇಟ್ ಕೇಳ್ಕೊಂಡು ಎಷ್ಟೆಷ್ಟು ಅಂದರೆ ಅವ್ರಿಗೇನು ಅವ್ರು ಅಂದರೆ ಈ ಲೈನ್ದಾಗ ಅವ್ರ ಕೆಳಗಡೆ ಇರ್ಬೋದು ಬಹುಶಃ ಲೈನ್, ನನಗೆ ಅದು ಗೊತ್ತಿಲ್ಲ. ನಮ್ಮದು ಕೆಳಗಡೆ ಇದೆ ಮನೆ ಅಂತಂದ್ರು, ಕೆಳಗಡೆ ಲೈನ್ದಾಗ ಇರ್ಬೋದು ಅವ್ರದ್ದು, ಎಲ್ಲಿದೆ ಗೊತ್ತಿಲ್ಲ, ಬಟ್ ಕೆಳಗಡೆ ಅಂತಂದರು. ರೇಟ್ ಅಂದರೆ ಅವ್ರದ್ದು ನಾ ಯಾವ ರೇಟ್ ತೊಗೋತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತೈತಿ. ಎಲ್ಲ ರೇಟ್ ಕೇಳ್ಕೊಂಡ್ರು, ಕಟೋರಿ ಆಯಿತು, ಫ್ರೆಂಡ್ಸ್ ಕಟ್ ಆಯಿತು, ಇವೆಲ್ಲನೂ ಕೇಳ್ಕೊಂಡ್ರು. ಇವು ನನಗೆ ಗೊತ್ತಾಯ್ತು ಇವರು ಪಕ್ಕ ಟೇಲರ್ ಅದಾರ, ಅದಕ್ಕಾಗಿ ರೇಟ್ ಕೇಳ್ತಾ ಇದ್ದಾರೆ ಅಂತ. ಕಸ್ಟಮರ್ ಬಂದವ್ರು ಯಾರೂ ಆ ಥರ ಎಲ್ಲ ಎನ್ಕ್ವೈರಿ ಮಾಡೋಂಗಿಲ್ಲ. ನನ್ನ ಕಡೆ ಬಂದವರು ಒಂದಿನ ಕೇಳ್ಕೊಂಡು ಆಯ್ತಂತ ಹೋಗ್ತಾರೆ, ಇವರೆಲ್ಲ ಎನ್ಕ್ವೈರಿ ಮಾಡಿದ್ರು. ಗೊತ್ತಾಯ್ತು ನನಗೆ, ನಂಗೆ ಸಿಟ್ಟ ಬಂತು. ಯಾಕಂತಂದ್ರೆ ಇನ್ನೂ ನಮ್ಮದು ನಾಷ್ಟ ಎಲ್ಲ ಏನೇನು ಹೇಳ್ತಾರೆ, ನಾಷ್ಟ ಮಾಡಿಲ್ರಿ ನಾನು ಈಗ ಮಾಡ್ತಾಯಿದ್ದೀನಿ ರೀ, ಸಾಯಂಕಾಲ ಬರ್ರಿ ಅಂದರೂ ಬರಲೇ ಇಲ್ಲ ಅವರು. ಈ ಥರ ಮಾಡ್ತಾರೆ ಕಸ್ಟಮರ್, ಏನು ಮಾಡೋಕ್ಕಾಗಿಲ್ಲ. ಯಾವ ಕಸ್ಟಮರ್ ಅಂತ ನಮ್ಮದು ಯಾರೆಲ್ಲರೂ ಒಂದು ನಮ್ಮದು ಈ ಥರ ಆಗಿಬಿಡ್ತೈತಿ, ಹಾಗೆ ಇರ್ತೈತಿ. ಮತ್ತು ಇವಾಗ 1 ತಿಂಗಳನ್ನ ಇರಲ್ಲ ಅಂತ ಹೇಳಿದ್ನಲ್ಲ. ಮತ್ತು ಹಾಗೆ ಇವಾಗ ಫೋಟೋಗ್ರಾಫರು ಇವನ್ನೆಲ್ಲ ರೆಡಿ ಮಾಡಿ ಇವಾಗ ಕೊಟ್ಟು ಬರಬೇಕು ಅವ್ರು ಕಚ್ಚಲಿಕ್ಕೆ. ಮತ್ತು ಫೋಟೋಗ್ರಾಫರ್ ಡ್ರೆಸ್ಗಳು ಏನಿತ್ತಲ್ಲ ಬರೀ ರೆಡ್ನ ಜಾಸ್ತಿ ಹೋಗ್ತಾ ಇದ್ದಾವೆ. ಭಾಳ ಫೋಟೋಗ್ರಾಫರ್ಗಳಿಗೆ ನಮ್ಮ ರಿಲೇಷನ್ಸ್ ಒಬ್ರು ಅದಾರ, ಅವ್ರು ಮಾಡ್ತಾಯಿದ್ರು ಇವಾಗ ಡ್ರೆಸ್ಗಳು. ಅವ್ರು ಏನಂತಂದರೆ ನನ್ನ ನಂಬರ್ ಕೊಟ್ಬಿಟ್ಟಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಇವಾಗ ನೋಡಿರಿ, ಇದು 25 ಮೀಟ್ರ್ ತೊಗೊಂಬಂದಿದ್ದೀನಿ. ಇದು ರೆಡ್ ಒಂದು 3-4 ಸ್ಟಿಚ್ ಮಾಡಿದ್ರು ಕೂಡ, ಅಂದರೆ ಒಂದು 5-6 ಮಂದಿ ಫೋಟೋಗ್ರಾಫರ್ ಒಮ್ಮೆ ಬಂದು ಒಮ್ಮೆ ಒಯ್ತಾ ಇದ್ದಾರೆ, ಅದಕ್ಕೆ ರೆಡ್ ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡಬೇಕು. ಇವನು ಆಮೇಲೆ ನಾನು ಮತ್ತು ಮುಂದಿನ ಸಲಕ್ಕಂತ ಜಾಸ್ತಿ ಸ್ಟಿಚ್ ಮಾಡಬೇಕಂತ ನಾನು ಅಂದ್ಕೊಂಡೆ, ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಅರ್ಜೆಂಟ್ ಬೇಕಂದ್ರೆ. ಇವನು ಏನಿಲ್ಲ ಅಂದರು ಮುಂದಿನ ವಾರದಾಗ ನಾನು ಸ್ವಲ್ಪ ಸ್ಟಿಚ್ ಮಾಡಬೇಕು. ಡಾರ್ಕ್ ಅಂದರೆ ಬ್ಲ್ಯಾಕ್ ವೈಟನ್ನು ಹೇಳಿದರು ಫೋಟೋಗ್ರಾಫರ್, ಈಗ ಸ್ಟಿಚ್ ಮಾಡಿ ಇವು ನಮಗೆ ಬೇಕಾಗ್ಯಾವ ಮುಂದಿನ ವಾರ ಅಂತ ಹೇಳಿದರು. ಹಾಗಾಗಿ ಬ್ಲ್ಯಾಕ್ ಮತ್ತು ಇವನ್ನೆಲ್ಲ ತಂದು ಇಟ್ಟೀನಿ, ಬಟ್ ಸ್ಟಿಚ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟಕ್ಕೆ ಎಷ್ಟು ದುಡ್ಡು ಕೊಟ್ಟೆ ಅಂತೇಳಿ. ಇದ್ರೊಳಗೆ ಮೆಟೀರಿಯಲ್ಸ್ ನಿಮ್ಗೆ 50 ರೂಪಾಯಿಂದ ಸ್ಟಾರ್ಟ್ ಇದೆ. ಇದು 200 ಮಟನೂ ಸಿಗುತ್ತೆ ನಿಮ್ಗೆ. ನಾನು ಇದು 200 ರೂಪಾಯಿ ಮೀಟ್ರ್ ತೊಗೊಂಡ್ಬಂದಿದ್ದೀನಿ, ಯಾಕಂದರೆ
ಫೋಟೋಗೂ ಚಂದ ಬರಬೇಕು, ಕ್ವಾಲಿಟಿನೂ ಚೆನ್ನಾಗಿದ್ರೆ ಅವ್ರ ಮೈ ಮೇಲೆ ಹಾಕ್ಕೊಂಡಾಗ ಅದು ನೀಟಾಗಿ ಕಾಣ್ತೈತಿ. ಇಲ್ಲಪ್ಪ ಅಂತಂದ್ರೆ ನೀವು ಬಟ್ಟೆ ಕಡಿಮೆ ಬಟ್ಟೆಲಿ ನೀವು ತಂದು ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಅದು ಚೆನ್ನಾಗಿ ಕಾಣಂಗಿಲ್ಲ. ಅದಕ್ಕಾಗಿ ನಾನು 200 ರೂಪಾಯಿ ಮೀಟ್ರ್ ಅಂತ ಇವ್ನು ತೊಗೊಂಬಂದಿದ್ದೀನಿ. ಈ ಬಟ್ಟೆ ಆಯಿತು, ಇದು ಬ್ಲ್ಯಾಕ್ ಆಯಿತು, ಇದು ಹೈಟ್ ಇದು ಸಾರಿ ರೆಡ್ ಅದು ರೆಡ್ ಜಾಸ್ತಿ ಹೋಗ್ತಾ ಇದ್ದಾವೆ, ಬ್ಲೂ ಕೂಡ ಜಾಸ್ತಿ ಹೋಗ್ತಾ ಇದೆ. ಒಂದು ದಿನವೂ ಅದು ಬಾಡಿಗೆ ಡ್ರೆಸ್ ಖಾಲಿ ಇಲ್ಲ, ಯಾಕಂದರೆ ಡೈಲಿ ಹೋಗ್ತಾ ಇದ್ದಾವೆ. ಅದಕ್ಕೆ ಇವಾಗ ರೆಡ್ ತೊಗೊಂಬಂದಿನಿ. ಇದು ರೆಡ್ ಎಷ್ಟೊತ್ತಿದ್ರು ನಾನು ನೈಟಲ್ಲಿ ಫುಲ್ ಸ್ಟಿಚ್ ಮಾಡಬೇಕು, ಯಾಕಂದರೆ ಭಾಳ ಒಯ್ತಾ ಇದ್ದಾರೆ, ಒಬ್ಬೊಬ್ರು ಕೊಡೋಕೆ ಆಗ್ತಾ ಇಲ್ಲ ಅದನ್ನು ರೆಡ್. ಅದಕ್ಕೆ ಇದೇನಿದೆಲ್ಲ ಇದು ಮೇಲಿನ ಬಟ್ಟೆ ನೋಡ್ರಿ, ವೈಟ್ ಮೇಲ್ಗಡೆ ಹಚ್ಚಲಿಕ್ಕೆ ನಾನು ತೊಗೊಂಡಿದ್ದೀನಿ. ಇದು 500 ರೂಪಾಯಿ ಮೀಟ್ರ್ ಇದೆ ಬಟ್ಟೆ, ಇದು 500 ರೂಪಾಯಿ ಮೀಟ್ರ್. ಫಸ್ಟ್ ಒಬ್ರ ಕಡೆ ತೊಗೋತಾ ಇದ್ದೀನಿ ಸಾದಾ, ಅವನ ಕಡೆ ಸಾದಾ ಸಿಗ್ತೈತಿ ಬಟ್ಟೆ ಎಲ್ಲ. ನಾ ಈಗ ಬೇರೆ ಕಡೆ ತೊಗೊಳ್ತಾ ಇದ್ದೀನಿ ಮತ್ತು ಬಟ್ಟೆ. ಅಂದರೆ ಇನ್ನು ನೆಕ್ಸ್ಟ್ ಅಂತಂದರೆ ನಾವು ಒಮ್ಮೆ ಸೂರತ್ ಹೋಗಿ ಬಟ್ಟೆ ತೊಗೊಂಬಂದು ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡೆ. ಹಾಗಾಗಿ ಬಿಟ್ಟಿದ್ದೀನಿ ನಾನು. ಅವ್ರು ಫೋಟೋಗ್ರಾಫರ್ ಇಲ್ಲ, ಇವೆಷ್ಟಾರು ಹೊಲಿರಿ, ಆಮೇಲೆ ಮುಂದೆ ಮತ್ತು ನಮಗೆ ಕೊಡಕ್ರೆ ಮುಂದಿನ ವರ್ಷ ಮತ್ತು ಜಾಸ್ತಿ ಬೇರೆ ಬೇರೆ ಕಲೆಕ್ಷನ್ ಕೊಡಕ್ರ ಅಂತ ಹೇಳಿದರು. ಇದು ಬ್ಲ್ಯಾಕನ್ನು 500 ರೂಪಾಯಿ ಮೀಟ್ರ್ ಮೇಲ್ಗಡೆದು ತೊಗೊಂಬಂದಿದ್ದೀನಿ. ಇವ್ನು ಮೇಲ್ಗಡೆ ಹಚ್ಚಲಿಕ್ಕೆ ತೊಗೊಂಬಂದಿದ್ದೀನಿ. ರೆಡ್ದು ತಂದಿಲ್ಲ, ಪ್ಲೇನ್ ಎತ್ತು ಹೊಲಿತೀನಿ. ಯಾಕಂದರೆ ಹೋಸಲತ್ತು ಎಲ್ಲನೂ ನಾನು ಮೇಲ್ಗಡೆ ಈ ಥರನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೆ ಇದಕ್ಕೆ ರೆಡ್ಗೆ ಮತ್ತು ಬ್ಲ್ಯಾಕ್ ವೈಟ್ಗೆ ನಾನು ಈ ಥರ ತೊಗೊಂಬಂದಿದ್ದೀನಿ. ಅಷ್ಟೇ, ಇಷ್ಟು ತೊಗೊಂಬಂದಿದ್ದೀನಿ ನೋಡಿ. ಇನ್ನು ಇವು ಬಟ್ಟೆಗೆ ಇವು ಲೈನಿಂಗ್, ಈ ಥರ ಲೈನಿಂಗ್ ತೊಗೊಂಬಂದಿದ್ದೀನಿ. ಇವು 8 ಮೀಟ್ರ್ ಹಿಂಗೆ ಈ ಥರ ತೊಗೊಂಬಂದಿದ್ದೀನಿ. ಬಟ್ಟೆ ಭಾಳ ಬೇಕು. ಮತ್ತು ಇಷ್ಟು ಬಟ್ಟೆಗೆ ಎಷ್ಟು ಆಯ್ತಪ್ಪ ಅಂತ 10,000 ರೂಪಾಯಿ ಹೋಯ್ತು ನೋಡಿರಿ. ಇಷ್ಟು ಬಟ್ಟೆಗೆ 10,000 ರೂಪಾಯಿ ಅಮೌಂಟ್ ಆಯಿತು. ಆದರೆ ಬಟ್ ತೆಗಿತೀವಿ, ಆದರೆ ತ್ರಾಸಿದೆ. ಯಾಕಂದ್ರೆ ಏನು ತ್ರಾಸಿದೆ ಅದನ್ನು ಹೇಳ್ತೀನಿ. ಬಟ್ಟೆ ಓದಿರ್ತಾರಲ್ಲ, ಬಟ್ಟೆ ಹೋದ್ರೆ ಹುಲ್ನಾಗದು ಅದು ಕಡ್ಡ ಅಂತ ಇರ್ತೈತಿ. ಕಡ್ಡ ಅಂತೇಳಿ ಅದು ಬಟ್ಟೆಗೆಲ್ಲ ಅಟ್ಯಾಚ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಎಳ್ಕೊಂತ ಹೋಗುವಾಗ ಅದೆಲ್ಲ ಕಡೆ ಹಚ್ಚಿಬಿಟ್ಟಿರ್ತೈತಿ. ಅದನ್ನ ಮತ್ತೆ ನಾವು ಕ್ಲೀನ್ ಮಾಡಬೇಕು, ಅದು ಒಂದು ಕೆಲಸ ಇದ್ರೊಳಗೆ. ಇದನ್ನು ಭಾಳ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟನೇ ಇದೆ ರೀ. ತೋರಿಸ್ತೀನಿ ನಾನು ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಅದನ್ನು ನಾನು ಮಾಡಬೇಕಾದ್ರೆ ನೈಟ್ ಒಂದು ಇದು ಬೇಸರ ಆಯ್ತು ಅಂತಂದ್ರೆ ಅವ್ರು ತಂದು ಕೊಡ್ತಾರಲ್ಲ, ತಂದು ಕೊಟ್ಟಾಗ ಮತ್ತು ಅವು ಬಟ್ಟೆ ನಿಮ್ಗೆ ಕ್ಲೀನ್ ಮಾಡಬೇಕು, ಎಲ್ಲನೂ ಕೆಲಸ ಇದೆ. ಐರನ್ ಮಾಡಬೇಕು, ಎಲ್ಲನೂ ಕೆಲಸ ಇರ್ತೈತಿ. ತುಂಬಾ ಕಷ್ಟ ಇದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಾಡಬೇಕಂತ ಆಸೆ ಪಟ್ಟು ಮಾಡ್ತಾಯಿದ್ದೀವಿ. ಏನೂ ಅಷ್ಟು ಇದು ಅನ್ಸಂಗಿಲ್ಲ, ಬೇಸರ ಅಂತ ಅನ್ಸಂಗಿಲ್ಲ. ಯಾರು ಒಬ್ಬರು ಕಸ್ಟಮರ್ ಬೇಸರ ಮಾಡಿದ್ರೆ ಅಷ್ಟೇ ಬೇಸರ ಆಗ್ತೈತಿ, ಹೊರತಾಗಿ ಯಾವುದೂ ಇಲ್ಲ. ಮತ್ತು ಒಂದಿಷ್ಟು ನನಗೆ ಡ್ರೆಸ್ ಅಂದರೆ ನಮ್ಮ ಮುಂದಿನ ತಿಂಗಳು ಇರಲ್ಲ, ಒಂದು ತಿಂಗಳು. ಅದಕ್ಕಾಗಿ ಡ್ರೆಸ್ ಅಲ್ಲಿ ಹಾಕಲಿಕ್ಕೆ ಡ್ರೆಸ್ ಬೇಕಾಗಿದ್ದು. ಎಷ್ಟೆಲ್ಲ ಕಾಸ್ಟ್ಲಿ ಬಂದರೆ ಬಟ್ಟೆ ತೋರಿಸ್ತೀನಿ. ಒಮ್ಮೆ ಶಾಪಿಂಗ್ ಹೋದಿಪ್ಪ ಅಂತಂದ್ರೆ ಏನಿಲ್ಲ, 20,000 ರೂಪಾಯಿ ಹೋಗ್ತೈತಿ. ಅಷ್ಟು ದುಡಿತಾ ಇದ್ದೀವಿ ಅಂದರೆ ಅಷ್ಟು ನಾವು ಖರ್ಚು ಮಾಡಲೇಬೇಕು. ಪ್ರೊಫೆಷ್ನಲಿ ಯಾವ ರೀತಿ ಇರ್ತೀವಿ ಅದೇ ರೀತಿ ಇರಬೇಕು ನಾವು. ಹಾಗೆ ಎಲ್ಲ ಇದು ಮಾಲ್ನ್ಯಾಗ ತೊಗೊಂಬಂದಿರೋದು. ಅಂದರೆ ಸಾದಾ ಸ್ವಲ್ಪ ಯೂಸ್ ಮಾಡೋಕೆ ಅಷ್ಟು ಇದು ಅನ್ಸಂಗಿಲ್ಲ ನನಗೆ. ಯಾಕಂದ್ರೆ ಹೆಂಗೆ ಇರ್ತೈತಲ್ಲ ಹಂಗೆ ಇರಬೇಕು ನಾವು ಕೂಡ. ಇವಾಗ ನೋಡಿ, ರೀಲ್ ಬಾಕ್ಸ್ ಒಂದೇ ತೊಗೊಂಬಂದಿದ್ದೆ ನಾನು. ರೀಲ್ ಬಾಕ್ಸ್ ಅಂದರೆ ಇವಾಗ ಅದಾವ ಸದ್ಯಕ್ಕೆ. ಲೈನಿಂಗ್ ಅದು ಒಯ್ಯಂಗಿಲ್ಲ ಅಂತ ಅವ್ರು ಕೇಳಿದರು. ಈ ಸದ್ಯ ಏನು ಬ್ಯಾಡ್ರಿ ಅಂತ ನಾವು ಹೇಳಿದೆ, ಯಾಕಂದರೆ ಈ ಸದ್ಯಕ್ಕೆ ಸ್ಟಾಕ್ ಐತಿ, ಆಮೇಲೆ ನೋಡೋಣ ಅಂತಂದೆ. ಈಗ ಮತ್ತು ಜೂನ್ದಾಗ ಯಾಕಂತಂದ್ರೆ ಒಂದು ತಿಂಗಳು ಇರಲ್ಲ ನಾನು. ಜೂನ್ದಾಗ ತುಂಬಾ ಮತ್ತು ಕಸ್ಟಮರ್ಗಳು ಅಂದರೆ ಇವಾಗ ಜಾತ್ರೆ ಇದೆಲ್ಲ ಭಾಳ ಬರ್ತಾರೆ. ನಾನು ಇದನ್ನು ಯೂಸ್ ಮಾಡಲ್ಲ. ಮತ್ತು ಬಾಕ್ಸ್ ಅಷ್ಟೇ ಚೇಂಜ್ ಮಾಡ್ಯಾನ ನಾವು, ಬಾಕ್ಸ್ ಅಷ್ಟೇ ಚೇಂಜ್ ಮಾಡಿಕೊಟ್ಟಾನ. ಅಂದ್ರೆ ನಾನು ಕಲರ್ ದಾರ ಹಾಕೊಂಡು ತೊಗೊಂಬಂದಿರ್ತೀನಿ. ಚಾಲೆಂಜ್ ಅಂದಿರ್ತೀನಿ ನಾನು. ಅದಕ್ಕೆ ಇವ್ದು ಬಾಕ್ಸ್ ಇದಲ್ಲ, ಇದೊಂದು ಬಾಕ್ಸ್ ತೊಗೊಂಡೆ. ಕಲರ್ ಜಾಸ್ತಿ ನೋಡಿರಿ, ಡಾರ್ಕ್ ಪಿಂಕ್, ಹಸಿರು ಇವು ಜಾಸ್ತಿ ಹೋಗ್ತಾವೆ. ಅದಕ್ಕೆ ಇವನ್ನೆಲ್ಲನೂ ಜಾಸ್ತಿ ಪಿಂಕ್, ಡಾರ್ಕ್, ಜಾಸ್ತಿ ರೆಡ್, ಈ ರೀತಿ ಪಿಂಕ್ ಇವನ್ನ ತೊಗೊಂಬಂದು ಆರ್ಸ್ಕೊಂಡ್ಬಂದಿದ್ದೀನಿ. ಇವಾಗ ಜಾಸ್ತಿ ಬಾಕ್ಸ್ಗಳು ತಂದಿಟ್ಟು ಅದಾವ, ಅದಕ್ಕೆ ಇದೊಂದು ತೊಗೊಂಬಂದಿದ್ದೀನಿ. ಹಾಗೆ ಡ್ರೆಸ್ ಕೂಡ ಎಷ್ಟು ಕಾಸ್ಟ್ಲಿ ಇರ್ತಾವೆ ನೋಡಿರಿ. ಡ್ರೆಸ್ ಎಷ್ಟು 12,000 ರೂಪಾಯಿ ಮೇಲೆ ಆಗಿದೆ ನೋಡಿ ಅಮೌಂಟ್. ಇವು 2 ಸೆಟ್ ಡ್ರೆಸ್ ಏನಿದೆಯಲ್ಲ, ಇವು ಮಂಗಲ್ದಿತ್ತ ತೊಗೊಂಡಿದ್ದೀನಿ ನಾನು. ಡ್ರೆಸ್ ತುಂಬಾ ಚೆನ್ನಾಗಿದ್ದಾವೆ ಇವು ಡ್ರೆಸ್ಸು. ಇದೇನಿದೆಯಲ್ಲ 1,050 ರೂಪಾಯಿ ಆಯ್ತು ನೋಡಿ ಡ್ರೆಸ್ಸಿಗೆ, 1,050 ರೂಪಾಯಿ. ಇನ್ನೊಂದು 6 ಟಾಪ್ ಅದಾವ, ಆ ಚೀಲ ಕೆಳಗಡೆ ಇದೆ, ಅವ್ನು ತರಲಿಲ್ಲ ನಾನು. ಇದು ಒಂದು ಲಗೇಜ್ ಅಂದರೆ ತೊಗೊಂಬಂದೆ, ತಂದಿಟ್ಟೆ ಎಂದಾಯಿತು, ತಂದಿಟ್ಟಿದ್ದೀನಿ. ತಂದಿಟ್ಟಂದರೆ ಇದು 790 ರೂಪಾಯಿ, 790 ರೂಪಾಯಿ ಟಾಪ್ ನೋಡಿದ್ದು. ಅಂದ್ರೆ 1,500, 2,000 ಈ ಥರ ತೊಗೊಂಡಿದ್ದೀನಿ ಅವ್ನು ಟಾಪ್. ಇವು ಪ್ಯಾಂಟು ಅದಾವ ಇದಕ್ಕೆ ಈ ಥರ. ಕ್ವಾಲಿಟಿನೂ ಕೂಡ ಚೆನ್ನಾಗಿದ್ದಾವೆ ಇವು. ಈ ಥರ ಬೇಕು ನಮಗೆ ಕ್ವಾಲಿಟಿ ನೋಡಿದ್ದು.
ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕಟ್ ಬರ್ತೈತಿ, ಅದು ರೌಂಡ್ ಕಾಲರ್. ಈಗ ಬೇರೆ ಕಡೆ ಹೊಂಟಿದ್ದೀವಿ ಅಂತಂದ್ರೆ ತುಂಬಾ ಡ್ರೆಸ್ ಬೇಕಾಗ್ತಾವೆ. ಮತ್ತು ಮೇಕಪ್ ಕೂಡ ಹೊಂಟಿರ್ತೀವಿ, ಅಲ್ಲಿ ಕೂಡ ಸಾದಾ ಹಾಕೊಂಡು ಹೋಗೋಕ್ಕಾಗಂಗಿಲ್ಲ. ಅಲ್ಲಿ ಕೂಡ ಚೆನ್ನಾಗಿರುವಂಥ ಬಟ್ಟೆನೂ ಕೂಡ ಹಾಕೊಳ್ಬೇಕು. ಯಾಕಂದರೆ ಎಲ್ಲ ನಮ್ಮನ್ನು ಕೂಡ ನೋಡ್ತಾ ಇರ್ತಾರೆ ಕಸ್ಟಮರ್, ಇವ್ರು ಹೆಂಗಿರ್ತಾರೆ ಅಂಥೇಳಿ. ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಯಾವ ಥರ ಇರಬೇಕು, ಎಲ್ಲನೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇನ್ನು ಮುಂದೆ ನಾನು ನಿಮಗೆ ಹೊಸ ಹೊಸ ಟಿಪ್ಸ್ಗಳು ಹೇಳ್ತಾ ಹೋಗ್ತೀನಿ. ನೀವು ಕೂಡ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹಾಗೆ ಎಲ್ಲನೂ ನೀವು ಹೇಗಿರ್ತೈತಿ ಎಲ್ಲ ಕೂಡ. ಇದು ಪ್ಯಾಂಟ್, ಒಂದೊಂದು ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ. ಪ್ಯಾಂಟಿಗೆ 1500 ರೂಪಾಯಿ ಈ ಥರ ಒಂದೊಂದಕ್ಕೂ 1500 ಈ ಥರ ಬಿದ್ದಾವೆ. ಈಗ ತೋರಿಸ್ತೀನಿ. ನಾವು ಏನೋ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಅದ್ರ ಜೊತೆಗೆ ನಾವೆಲ್ಲ ಹೆಂಗಿರಬೇಕು, ಯಾವ ಥರ ಇರಬೇಕು, ನಮ್ಮನ್ನು ಕೂಡ ನೋಡ್ತಾ ಇರ್ತಾರೆ ಜನ. ಒಂದು ನಾವೇ ಯಾವ ಥರ ಇದ್ದು ಪೈಕಿನ ಮೇಕಪ್ ಆರ್ಟಿಸ್ಟ್ ಈ ಥರ ನೋಡ್ತಾ ಇರ್ತಾರೆ. ಎಲ್ಲರೂ ಅಂತಿರ್ತಾರೆ ಸಿಂಪಲ್ ಅಂದರೆ ಸಿಂಪಲ್ ಆದರೂ ಕೂಡ ನಾವು ಅದು ಬಟ್ಟೆ ಎಷ್ಟು ಚೆನ್ನಾಗಿರ್ತೈತಿ, ಎಷ್ಟು ಕ್ವಾಲಿಟಿ ಇರ್ತೈತಿ ಅಂತ ನೋಡೋಂಗಿಲ್ಲ ಯಾರು. ಅಂದರೆ ಒಬ್ಬ ಹಳ್ಳಿ ಸೈಡ್ ಹೋಗಿರ್ತೀವಲ್ಲ ಅಲ್ಲಿ ಅಂತಿರ್ತಾರೆ. ಅಂದರೆ ಅವರೆಲ್ಲ ಡಾರ್ಕ್ ಕಲರ್ ಈ ಥರ ಆರಿಸ್ತಾ ಇರ್ತಾರೆ. ನಮಗೆ ಡಾರ್ಕ್ ಕಲರ್ ಸೇರಂಗಿಲ್ಲ. ಲೈಟ್ ಚೆನ್ನಾಗಿರುವಂಥ ಬಟ್ಟೆ 2,000 ರೂಪಾಯಿ ಟಾಪ್ ಹಾಕೊಂಡಿರ್ತೀವಿ ಮ್ಯಾಮ್ ನಾವು. ಆದರೂ ಕೂಡ ಅವರು ಸಿಂಪಲ್ ಅದಿರಿ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಗೊತ್ತಿರ್ತೈತಿ ಅದು ಹೆಂಗಿರ್ತೈತೆ ಅಂತೇಳಿ. ಇನ್ನೊಂದು ಚೀಲ ಇದೆ, ಇಲ್ಲ ಬಟ್ಟೆ ಇದೆ. ಇಷ್ಟು ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಜೀನ್ಸ್ ತೊಗೊಂಡಿದ್ದೀನಿ. ಜೀನ್ಸ್ ಇದು ಕಂಪ್ನಿಯದೇ ಇದೆ ನೋಡಿರಿ. ಇದು ಮಾಲ್ನಾಗ ತೊಗೊಂಡಿದ್ದು. ಇದು 1250 ರೂಪಾಯಿ ನೋಡಿ. ಫಿಕ್ಸ್ ಮತ್ತು GST ಬಿದ್ದೈತೆ. ಇದಕ್ಕೆ 1250 ರೂಪಾಯಿ ಹಾಕೊಂಡು ನೋಡಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಹಂಗೇನು ಇದು ಅನ್ಸಂಗಿಲ್ಲ. ನಾವು ಚೆನ್ನಾಗಿರುವಂಥ ಬಟ್ಟೆ ತೊಗೊಂಡಪ್ಪ ಅಂದ್ರೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಬೇಕು ನಮಗೆ. ಇದು ಜೀನ್ಸ್ ಮೇಲಿನ ಟಾಪ್ ಒಂದು 5 ತೊಗೊಂಡಿದ್ದೀನಿ. ಆಮೇಲೆ ಇದ್ರ ಸ್ಟೇಟ್ ಇದು ಅವನ ಲೆಗಿನ್ಸ್ ಮೇಲೆ ಹಾಕೋಕ್ಕೆ ಒಂದು 6 ಅಂದರೆ ಈಗ ಒಂದು ತಿಂಗಳು ಹೊಂಟಿದ್ದೀವಪ್ಪ ಅಂತಂದ್ರೆ ಒಂದು ಡ್ರೆಸ್ ಅಂದರೆ ಬೇರೆ ಬೇಕಾಗ್ತಾವಲ್ಲ. ಅದಕ್ಕಾಗಿ ಇವಾಗ ತಂದಿಟ್ಟೆ ಅಂದರೆ ಮುಂದಿನ ತಿಂಗಳು ಹೊಂಟಿದ್ದೀನಿ. ತಂದಿಟ್ಟು ನಾವು ಪ್ಯಾಕ್ ಮಾಡಿದ್ವಿ ಅಂತಂದರೆ ಯಾವಾಗ ಹೆಂಗಿರ್ತೈತಿ ಹೇಳಕ್ಕೆ ಬರಲ್ಲ. ಯಾಕಂದರೆ 30 ತಾರೀಕು ಮಟನೂ ನನ್ನದು ಮೇಕಪ್ ಇದೆ. 30 ತಾರೀಕು ಒಂದು ಮೇಕಪ್ ಮುಗಿಸ್ಕೊಂಡ್ಬಂದು ನಾವು ಆಮೇಲೆ ಬುಕ್ ಮಾಡ್ಕೋಬೇಕು. ಅಂದರೆ ಇವಾಗ 1ನೇ ತಾರೀಕು ಮಾಡ್ಬೇಕಾ 2ನೇ ತಾರೀಕು ಮಾಡಬೇಕಾ ಅದು ಗೊತ್ತಾಗ್ತಾ ಇದೆ ಅಷ್ಟೇ. ಇದು ಪ್ಯಾಂಟ್ ನೋಡಿರಿ, ಇದು ಚೆನ್ನಾಗಿದೆ, ಎಲ್ಲದರ ಮೇಲೆ ಮ್ಯಾಚ್ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಇದನ್ನು. ಇದು ಕೂಡ ನಿಮ್ಗೆ ಅಂದರೆ 1399 ಅಂದರೆ 1400 ರೂಪಾಯಿ. GST ಬಿದ್ದು GST ಹಿಡ್ಕೊಂಡು 1400 ರೂಪಾಯಿನೂ ಬಿದ್ದಿದೆ. ಇದಕ್ಕೆ ತುಂಬಾ ಪ್ಯಾಂಟ್ ಕಂಫರ್ಟಬಲ್ ಇದೆ ಮತ್ತು ಹಾಕೊಂಡು ನೋಡಿ ಎಲ್ಲ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಇದ್ರ ಮೇಲೆ ನಾವು ಪ್ಲೇನ್ ಟಾಪ್ ಹಾಗೆ ಶಾರ್ಟ್ ಎಲ್ಲನೂ ಹಾಕೋಬೋದು, ಲಾಂಗು ಹಾಕೋಬೋದು, ಸೆಂಟ್ರಿಗೆ ಕಟ್ಟಿರ್ತದಲ್ಲ ಆ ಥರನೂ ಹಾಕೋಬೋದು. ಇದನ್ನು ಅದಕ್ಕೆ ಈ ಥರ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇವು ನೋಡಿರಿ ಲೆಗ್ಗಿನ್ಸ್ ತೊಗೊಂಡಿದ್ದೀನಿ. ಲೆಗ್ಗಿನ್ಸ್ಗನ್ನ ನಾನು ಎಷ್ಟು ಬೇಕು ಅಂತಂದರೆ 600 ರೂಪಾಯಿ ನೋಡಿರಿ, 599 ಇದೆ. ಮತ್ತು ಆಮೇಲೆ GST ಅಂದರೆ GST 50 ರೂಪಾಯಿ ಅಂತಂದ್ರೆ 600 ರೂಪಾಯಿ ಬಿದ್ದಿದೆ ನೋಡಿ ಇದಕ್ಕೆ ಒಂದು ಪ್ಯಾಂಟಿಗೆ. ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಲಾಂಗ್ ಇದೆ ಮತ್ತು ಸ್ಟ್ರೆಚಬಲ್ ಇದೆ. ಇದು ಅದಕ್ಕಾಗಿ ತೊಗೊಂಡೆ ನಾನು. ಅಂದರೆ ರೆಡ್, ಬ್ಲ್ಯಾಕ್, ಇದು ಸ್ವಲ್ಪ ಗೋಲ್ಡ್ ಕ್ರೀಮ್ ಒಳಗೆ ಬರ್ತದೆ. ಅಂದ್ರೆ ಈ ಥರ ಅಂದರೆ ಎಲ್ಲರ ಮೇಲೆ ಮ್ಯಾಚ್ ಆಗ್ತೈತಲ್ಲ, ಮ್ಯಾಚ್ ಆಗುವಾಗ ಇವನು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನೋಡಿ. ಇವು 3 ಪ್ಯಾಂಟ್. ಇದೇನಿದಿಲ್ಲ ಇವು ಸ್ವಲ್ಪ ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕ್ಯಾಂಟೀನ್ದಾಗ ತೊಗೊಂಡಿನಿ, ಅಲ್ಲಿ ಚೆನ್ನಾಗಿ ಬರ್ತಾವೆ. ಇವು ರೇಟ್ ಇದು 609 ರೂಪಾಯಿ ಐತೆ ನೋಡಿರಿ. 609 ಅಂದರೆ ನಮ್ಗೆ 100 ರೂಪಾಯಿನೂ ಕಡಿಮೆ ಬೀಳ್ಬೋದು. 500 ರೂಪಾಯಿ ಬಿದ್ದಿದೆ ಇದಕ್ಕೆ ಲೆಗಿನ್ಸ. ಇವು 2 ತೊಗೊಂಡೆ. ಇರಲಿ ಸದ್ಯಕ್ಕೆ ಈಗ ಯೂಸ್ ಮಾಡೋಕ್ಕಂತ ಇವ್ನ ಮನೆಯಾಗೆ ಯೂಸ್ ಮಾಡೋಕ್ಕಂತ ತೊಗೊಂಡೆ. ಇವ್ನು ಈಗ ಹೊಂಟಿದ್ದೇನೆಲ್ಲ ಒಂದು ತಿಂಗಳ ಅಲ್ಲಿ ಯೂಸ್ ಮಾಡಲಿಕ್ಕೆ ಇವ್ನು ತೊಗೊಂಡಿದ್ದೀನಿ. ಇನ್ನಷ್ಟು ಟಾಪ್ಗಳದಾವ, ಅವನ್ನ ನೆಕ್ಸ್ಟ್ ತೋರಿಸ್ತೀನಿ. ಯಾಕಂದರೆ ಅವು ಕೆಳಗಡೆ ಅದಾವ, ಹಿಂಗೆ ಹೋಗಿ ತರಲಿಕ್ಕೆ ಆಗಲ್ಲ. ಅದಕ್ಕೆ ಇವು ಇಷ್ಟು ತೊಗೊಂಬಂದಿದ್ದೀನಿ. ಇಷ್ಟು ನಾವು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವ ಅಂತಂದ್ರೆ ನಾವೆಲ್ಲ ಹೆಂಗಿರಬೇಕು, ಯಾವ ಥರ ಇರಬೇಕು, ನಮ್ಮನ್ನು ನೋಡ್ತಾ ಇರ್ತಾರೆ ಜನ. ನಾವು ಹಾಕೋ ಡ್ರೆಸ್, ನಾವು ಮಾಡ್ಕೋ ಎಲ್ಲನೂ ನೋಡ್ತಾ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ.
ಆದರೂ ಕೂಡ ಹೆಂಗಿರ್ತೈತಪ್ಪ ಅಂತಂದ್ರೆ ನಮ್ಮನ್ನು ನೋಡಿ ಇವಾಗ ಕೆತ್ತರ ಹೋದ್ರೆ ನಾವು ಮೇಕಪ್ ಮಾಡೋಕೆ ಇದೇನು ಪೈಕೆ ಹಿಂಗದಾಳ ಇವ್ರೇನು ಮೇಕಪ್ ಮಾಡ್ಬೇಕಾ ಜನಕ್ಕೆ ಈ ಥರ ವಿಚಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವ ಥರ ನಾವು ಡಿಸಿಪ್ಲಿನ್ ಆಗಿರಬೇಕು, ಯಾವ ಥರ ಬಟ್ಟೆ ಹಾಕೋಬೇಕು ಎಲ್ಲ ಕೂಡ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದ್ರ ಜೊತೆಗೆ ನಾವು ಹಾಕೋ ಡ್ರೆಸ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ನಾವು ಅಂದರೆ ಇವಾಗ ನಾವು ಯಾವ ರೀತಿ ಇರ್ತೀವಿ ಎಲ್ಲ ನೀವು ಡ್ರೆಸ್ ಅಷ್ಟೇ ಚೆನ್ನಾಗಿ ಹಾಕ್ಕೊಳ್ಳಿ, ಯಾವುದೂ ಇಲ್ಲ. ಒಂದು ಚೂಡಿ ಆಯ್ತು, ಒಂದು ಸಾಡಿ ಆಯ್ತು. ಅವರು ಸಾಡಿ ಈಗಂತೂ ಯಾಕಂದ್ರೆ ಕಡಿಮೆ ಸಾಡಿ ಉಡೋರು, ಯಾಕಂದ್ರೆ ಅಷ್ಟು ಕಂಫರ್ಟಬಲ್ ಆಗಂಗಿಲ್ಲ ನಾವು ಮೇಕಪ್ ಅದ ಸಾಡಿ ಉಟ್ಕೊಂಡು ಹೋದ್ರೆ. ಯಾವಾಗೂ ಡ್ರೆಸ್ಸನ್ನು ಹಾಕೊಂಡು ಹೋಗಬೇಕು. ಯಾಕಂತಂದ್ರೆ ಎಷ್ಟು ಗಡಿಬಿಡಿ ಇರ್ತೈತೆ ಅಂದ್ರೆ ತುಂಬಾ ಗಡಿಬಿಡಿ ಇರ್ತೈತಿ. ಆದರೂ ಕೂಡ ನಾವು ಅಲ್ಲಿ ಮ್ಯಾನೇಜ್ ಮಾಡಿ ಎಲ್ಲ ಮಾಡಿ ಬರಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ. ಅದ್ರ ಜೊತೆಗೆ ಇದು ಕೂಡ ಎಲ್ಲ ಮಾಡ್ತಾ ಇರ್ತೀವಿ. ಹಾಗೆ ಮತ್ತು ಇದರಿಂದ ಯಾವ ಥರ ಅಂತಂದರೆ ಮನೆಯವರು ಸಪೋರ್ಟು ಕೂಡ ಬೇಕು. ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಅಷ್ಟೇ ಸಪೋರ್ಟು ಕೂಡ ಮಾಡಬೇಕು. ಇವಾಗ ಮನೆಗೆ ನಾವು ಒಮ್ಮೆ 2 ದಿವಸ ಬರಲ್ಲ, 2 ದಿವಸ ಅಂದರೆ ಇವಾಗ ಮದುವೆಗೆ ಹೋದ್ರು, ಮೇಕಪ್ ಹೋದ್ರೆ ಇವತ್ತು ಸಾಯಂಕಾಲ ಹೋದ್ರೆ ನಾಳೆ ಸಾಯಂಕಾಲ ಬರ್ತಿರ್ತೀವಿ. ಪ್ರೀ ವೆಡ್ಡಿಂಗ್ ಹೋದರೆ 2 ದಿವಸ ಬರಲ್ಲ. ಆ ರೀತಿ ಇರ್ತೈತಿ. ಮನೆಯಾಗೂ ಅಷ್ಟೇ ಸಪೋರ್ಟ್ ಮಾಡಬೇಕು. ನಮ್ಮನ್ನು ಅಷ್ಟೇ ಸಪೋರ್ಟ್ ಮಾಡಿದರೆ ನಾವು ಹೆಣ್ಮಕ್ಳು ಬೆಳೀಲಿಕ್ಕೆ ಸಾಧ್ಯ. ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಯಾವ ಥರ ಅನಿಸ್ತು, ಹಾಗೆ ಮತ್ತು ಜನ ಎಲ್ಲ ಹೆಂಗಿರ್ತಾರೆ, ಮತ್ತು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಕೊಬೇಕು ನಿಮಗೆ ಹೇಳಿದೆ ನಾ ಇವಾಗ ಯಾವ ಥರ ಇರ್ತಾರೆ. ಅದೇ ನಾವು ಕಸ್ಟಮರ್ ಬಂದಾಗ ಎಷ್ಟೋ ನಮಗೆ ಟಾರ್ಚರ್ ಮಾಡಿದ್ರು ಕೂಡ ನಾವು ನಗತನ ಮಾತಾಡಬೇಕು. ಅವ್ರ ಜೊತೆ ತುಂಬಾ ಕಷ್ಟ ಕೊಟ್ಟಿರ್ತಾರೆ, ಆದರೂ ಕೂಡ ನಾವು ನಗತನ ಮಾತಾಡಬೇಕು. ಯಾಕಪ್ಪ ಅಂತಂದ್ರೆ ಇವಾಗ ಒಬ್ಬರು ಬಂದು ನಾವು ಏನೂ ಕರೆಕ್ಟಾಗಿ ಮಾತಾಡಲಿಲ್ಲ, ಯಾಕೆ ಬಂದಾರಪ್ಪ ಅನ್ನೋರತಿ ನಾವು ಮಾತಾಡಿದಪ್ಪ ಅಂತಂದ್ರೆ ಅವ್ರೇನು ಹೆಂಗಪ್ಪ ಅಂತಂದ್ರೆ ಈಕೇನು ಬಡಪ್ಪ ಈಗ ಸಗ್ನೈಕೆದಾಳ, ಈಕೆ ಕಡೆ ಯಾಕೆ ನಾವು ಹಾಕಬೇಕು, ಈಕೆ ಅಂತ ರಗಡ್ ಮಂದಿ ಅದಾರ, ಈ ಥರ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಎಷ್ಟೋ ಅಂದರೆ ಕಷ್ಟ ಇರ್ತೈತಿ. ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಕಷ್ಟ ಅಂದರೆ ನನಗೆ ಗೊತ್ತಿದೆ ಇನ್ನೊಬ್ಬರ ಯಾವ ರೀತಿ ಅವ್ರಿಗೆ ಏನು ಕಷ್ಟ ಇರ್ತೈತಿ ಅಂತೇಳಿ. ಹಾಗೆ ಒಮ್ಮೆ ಫೋನ್ ಎತ್ತಕ್ಕಾಗಲ್ಲ, ಕಸ್ಟಮರ್ದು ಕೂಡ ಒಮ್ಮೆ ಫೋನ್ ಎತ್ತಕ್ಕಾಗಲ್ಲ, ಅಭ್ಯಾಸ ಮಾಡ್ಕೊತ. ಒಬ್ರು ಕಸ್ಟಮರ್ ಅದಾರ ನೋಡ್ರಿ, ಮೇಕಪ್ ಇದ್ರೂ ಕೂಡ ಅವ್ರು ಫೋನ್ ಎತ್ತಬೇಕು ನಾವು, ಯಾಕಂದ್ರೆ ಹಂಗೆ ಮೈಂಡ್ ಸೆಟ್ ಇರ್ತದೆ ಅವ್ರದ್ದು. ಒಮ್ಮೆ ಎತ್ತಲಿಲ್ಲ ಅಂದ್ರೆ ಏನು ಬಿಡ್ರಿ ನೀವು ಏನು ಫೋನೇ ಎತ್ತಂಗಿಲ್ಲ, ಒಳ್ಳಾಡಿ ಎಷ್ಟು ಫೋನ್ ಯಾಕಂದ್ರೆ ನಮ್ಮನ್ನು ಅರ್ಥ ಮಾಡ್ಕೋದಿಲ್ಲ ಅವ್ರು. ಯಾಕಂದ್ರೆ ಮೇಕಪ್ ಇತ್ತಂದ್ರೆ ನಾವು ಮೇಕಪ್ ಮಾಡ್ಬೇಕಾ ಏನು ಫೋನ್ ಎತ್ಕೊಂಡು ಮಾತಾಡ್ಕೊತ ನಿಂದಿರ್ಬೇಕಾ? ಯಾಕಂದ್ರೆ ನಾವು 5 ನಿಮಿಷ ಬ್ರೈಡ್ನ ಹಚ್ಕೊಳಕ್ಕೆ ಒಮ್ಮೆ 5 ನಿಮಿಷ ಕೊಟ್ಟಿರ್ತಾರೆ ನಮಗೆ, ಬರೀ 5 ನಿಮಿಷ ಬಟ್ಟೆ ತೆಗಿಯೋಕೆ ಟೈಮ್ ಇರಲ್ಲ. ಅಂಥ ಟೈಮ್ ಒಳಗೆ ನಾವು ಮೇಕಪ್ ಮುಗಿಸ್ಕೊಂಡು ಆಮೇಲೆ ಹಚ್ತೀವಿ ಅಂತಂದ್ರೆ ಕೇಳಲ್ಲ ಅವರು. ಅದ್ರ ತಮ್ಮದ ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅಂಥ ಕಸ್ಟಮರ್ ಕೂಡ ಇದ್ದಾಗ ನಾವು ಸಹಿಸ್ಕೊಂಡು ಅವ್ರ ಜೊತೆ ಮಾತಾಡಿ ಸಹನೆಯಿಂದ ಮಾತಾಡಿ ಅವ್ರು ಹೇಳಿ ಟೈಮ್ ಕೊಡಬೇಕು. ಒಮ್ಮೆ 4 ದಿನ ಆಗಿರ್ತೈತಿ ಕೊಟ್ಟೋಗಿ, ನಾವು ಹೇಳ್ತೀನಿ ನಂಗೆ ಆಗಲ್ಲ ಅಂದ್ರೂ ಕೊಟ್ಟಿರ್ತಾರೆ. ಮ್ಯಾಮ್ ಏನು ಮಾಡ್ತಾರೆ, ಕೊಡ್ರಿ ಪಾಪ ಹಿಂದಿನ ಕುಂಡ್ರಿಸಿ ಇವ್ರು ಹೊಲದು ಅವ್ರು ಸಮಾಧಾನ ಮಾಡಬೇಕು. ಈ ರೀತಿ ಇರ್ತೈತಿ. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಇರ್ತೈತಿ. ಆದರೆ ಹೇಳ್ಕೊಳಕ್ಕಾಗಲ್ಲ. ಮ್ಯಾಮ್ ಕಷ್ಟ ಅನಿಸ್ತೈತಿ, ಮ್ಯಾಮ್ ಅಳುನೂ ಬಂದಿರ್ತೈತಿ, ಇನ್ನೇನು ಹತ್ತು ಬಿಡಬೇಕು ಆ ರೀತಿ ಟಾರ್ಚರ್ ಇರ್ತೈತಿ. ಏನೂ ಮಾಡೋಕ್ಕಾಗಿಲ್ಲ, ಮಾಡ್ತಾ ಇರ್ತೀವಿ, ನಕ್ಕೊಂತಾನೆ ಇರಬೇಕು. ಎಷ್ಟೋ ನಮ್ಗೆ ಕಷ್ಟ ಆದರೂ ಕೂಡ ನಕ್ಕೊಂತಾನೆ ಇರಬೇಕು. ಏನೇ ಬರಲಿ ಹೆಣ್ಮಕ್ಕಳನ್ನು ಶಕ್ತಿ ಸ್ಟ್ರಾಂಗ್ ನೋಡ್ರಿ. ಎಷ್ಟೋ ಕಷ್ಟ ಇದ್ರೂ ತನ್ನಲ್ಲಿ ತಾನೇ ಇಟ್ಟುಕೊಂಡು ನೋಡ್ಕೊಂಡು, ಎಷ್ಟೋ ಮನೆಯಲ್ಲಿ ಸಮಸ್ಯೆ ಇದ್ದರೂ ಕೂಡ ನೋಡ್ಕೊಂಡು, ಏನೋ ಇದ್ದರೂ ಕೂಡ ಮಾಡ್ಕೊಂಡು. ಅವತ್ತು ನೋಡ್ರಿ ತಿರ್ಕೊಂಡಾರಂದ್ರೆ ಇದು ಮೇಕಪ್ ಮಾಡೋಕ್ಕೂ ಆವತ್ತು ಒಳಗಾರ ತುಂಬ ದುಃಖ ಇದೆ, ಇದು ಮಾಡೋಕ್ಕೂ ಆವತ್ತು ಇತ್ತು ಬಿಡೋಕ್ಕೂ. ಆ ಥರ ಇದ್ದಾಗ ಏನು ಮಾಡ್ಬೇಕು ಹೇಳಿ, ತುಂಬಾ ಕಷ್ಟ ಇರ್ತೈತಿ. ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಅವ್ರದ್ದು ಒಂದು ಬಿಗಡೆ ಇರ್ತೈತಿ, ಅವ್ರನ್ನೂ ನಾವು ಚೆನ್ನಾಗಿ ನೋಡ್ಕೋಬೇಕು. ಇತ್ತು ಫ್ಯಾಮಿಲಿ ಒಳಗೂ ತೀರ್ಕೊಂಡಾರಂದ್ರೆ ಅದು ಕೂಡ ಕೆಟ್ಟ ಸುದ್ದಿ. ಆದರೂ ಕೂಡ ಏನು ತುಂಬಾ ದುಃಖ ಇತ್ತು ಅವತ್ತು. ಆದರೂ ಕೂಡ ಹೆಂಗೋ ಮ್ಯಾನೇಜ್ ಮಾಡಿ ಕಣ್ಣೀರು ಬರ್ತಾಯಿದ್ವಿ. ಯಾಕಂದ್ರೆ ಅವರು ಪಾಪ ಮದುವೆ ಐತಿ, ಯಾಕಂದ್ರೂ ಅಷ್ಟು ಇದು ಅನ್ಸಂಗಿಲ್ಲ. ಅಂದ್ರೂ ನಾವು ಅಷ್ಟು ಮುಗಿಸ್ಕೊಂಡು, ಯಾಕಂದ್ರೆ ಅವತ್ತು ಬರಬೇಕಂದ್ರೂ ಬರೋಕ್ಕಾಗಲೇ ಇಲ್ಲ ನನಗೆ. ಯಾಕಂದ್ರೆ ಅವತ್ತು ಬಂದು ಮುಟ್ಟೋದು ನಾನು 7-8 ಆಯಿತು. ಮತ್ತು ಮಾರ್ನಿಂಗ್ ಬೆಳಗ್ಗೆ ನೆಕ್ಸ್ಟ್ ದಿವಸ ಹೋದೆ. ಈ ಥರ ಏನೂ ಮಾಡೋಕ್ಕಾಗಂಗಿಲ್ಲ. ಫ್ಯಾಮ್ಲಿ ಅನ್ನೋದು ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಬಿಟ್ಟು ಕೊಡಬೇಕಾಗತ್ತೆ. ಫ್ಯಾಮ್ಲಿ ಅನ್ನೋದು ಅಟ್ಯಾಚ್ಮೆಂಟ್ ಕಡಿಮೆ ಆಗಿಬಿಡ್ತೈತಿ. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗ್ಯಾರ ಕೂಡ, ಅವ್ರದ್ದು ತಮ್ಮ ಅಂದರೆ ಹೆಂಗೆ ಅವ್ರದ್ದು ಕೆಲಸ ಏನೂ ಮಾಡೋಕ್ಕಾಗಲ್ಲ. ಕೆಲಸ ಏನು ಅಂದ್ರೆ ನಾನು ಹಚ್ಚಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವಾಗ ಮೊದಲು ಎಜುಕೇಷನ್ ಇದು ನೋಡಿರಿ. ಯಾಕಂತಂದ್ರೆ ಅವ್ರು ಓದಬೇಕು, ಇವಾಗ 2nd ಇಯರ್. ಹಾಗಾಗಿ ನಾನು ಈಗೇನು ಕೆಲಸ ಹೇಳಲಿಕ್ಕೆ ಹೋಗಲ್ಲ, ಇಬ್ಬರಿಗೂ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಅಭ್ಯಾಸ ಮಾಡ್ಕೊಳ್ಳಿ, ಅವರು ಓದಲಿ, ನಮ್ಮಂಥ ಕಷ್ಟ ಅವ್ರಿಗೆ ಬರಬಾರ್ದು ಮಕ್ಕಳಿಗೆ ಅಂತೇಳಿ, ಓದಲಿ ಅಂತೇಳಿ ನಾನು ಅವ್ರಿಗೇನು ಹೇಳಕ್ಕೆ ಹೋಗೋದಿಲ್ಲ. ಹಾಗಾಗಿ ನನಗೆ ಎಷ್ಟೋ ಕಷ್ಟ ಆದರೂ ಕೂಡ ಒಮ್ಮೊಮ್ಮೆ ದುಃಖ ಆಗ್ತಿರ್ತೀವಿ ಮನೆ ಕೆಲಸ ನೋಡಿ. ಯಾಕಂದರೆ ಮಾಡಿಲ್ಲ, ಮನೆ ಕೆಲಸಕ್ಕೂ ಹಚ್ಕೊಂಡಿಲ್ಲ, ಎಲ್ಲನೂ ನಾನೇ ಒಬ್ಬೇ ಮಾಡೋದ್ರಿಂದ ತುಂಬಾ ಕಷ್ಟ ಅನಿಸ್ತೈತಿ. ಏನೂ ಪಡೋಕ್ಕಾಗಂಗಿಲ್ಲ. ನಾ ಆಯ್ಕೆ ಮಾಡ್ಕೊಂಡಿರುವಂಥ ಉದ್ಯೋಗ ಖುಷಿ ಆಗ್ತಾಯಿದೆ, ಇಲ್ಲ ಅಂತಲ್ಲ. ಈ ಉದ್ಯೋಗ ನನಗೆ ತುಂಬಾ ಖುಷಿ ಇದೆ. ಆದರೂ ಕೂಡ ಎಷ್ಟೋ ಕಷ್ಟ ಆದರೂ ಕೂಡ ಒಮ್ಮೊಮ್ಮೆ ಯಾರೋ ಫ್ರೆಂಡ್ಸ್ ಜೊತೆಗೆ ಫೋನ್ ಹಚ್ಚಿದಾಗ ಅವರು ಒಮ್ಮೊಮ್ಮೆ ಭಾಳ ಬೇಸರ ಆಯ್ತಂದ್ರೆ ಒಮ್ಮೊಮ್ಮೆ ಹತ್ತು ಬಿಡ್ತೀನಿ. ಯಾಕಂದ್ರೆ ಸಮಾಧಾನ ಆಗಿಬಿಡ್ತೈತಿ ನನ್ನ ಮನಸ್ಸಿಗೆ. ಆ ರೀತಿ ಇರ್ತೈತಿ. ಯಾಕಂದ್ರೆ ಆಸೆ ಆಗಿರ್ತೈತಿ, ನನಗೂ ದನು ಅನ್ನೋದು ಇರ್ತೈತಿ ಮನುಷ್ಯನಲ್ಲಿ. ಒಮ್ಮೊಮ್ಮೆ ಇಷ್ಟು ಕಿರಿಕಿರಿ ಮಾಡ್ತಾ ಇರ್ತಾರೆ, ನನಗೆ ಕಾಲ್ ಮೇಲೆ ಕಾಲ್
ಹಾಗೆ ಏನೈತಲ್ಲ ಕಸ್ಟಮರು ಕಿರಿಕಿರಿ ಇರ್ತಾವೆ, ಏನು ಮಾಡೋಕ್ಕಾಗಂಗಿಲ್ಲ. ಆದರೂ ಸಹಿಸ್ಕೊಂಡು ನೀವು ಕೂಡ ಎಲ್ಲನೂ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಹಾಗೆ ಕಸ್ಟಮರ್ ಬಂದಂತ ನಕ್ಕೊಂತ ಮಾತಾಡಿ. ಹಾಗೆ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ಹೇಳಿ. ಹಾಗೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.